ಸೊ ಓಕೆ, ಈಗ 2x plus 3y, ಸರಿ. sixth one 3y minus 8 is equal to 0. ಸಿಕ್ಸ್ ಪ್ರಾಬ್ಲಮ್ ಅನ್ನ ಬರ್ಕೊಳ್ಳಿ. ನಾನು 6:30 ಅಂದ್ರೆ 6:30 ಎಕ್ಸಾಕ್ಟ್ ಜಾಯ್ನ್ ಆಗಿಲ್ಲ, ನಾಳೆಯಿಂದ ಏನಿಲ್ಲ ಕ್ಲಾಸ್ ಹೋಗ್ತಾ ಇರ್ತದಷ್ಟೇ. ಸಿಕ್ಸ್ ಪ್ರಾಬ್ಲಮ್ 2x plus 3y minus 8. ಸಹನಾ MA ಪ್ರಾಬ್ಲಮ್ ಓದು. Given the linear equation 2x plus 3y minus 8 is equal to 0, write another linear equation in two variables such that the geometrical representation of the pair so formed is. ಸೊ ಫಾರ್ಮ್ ಈಸ್ ಒಂದೇದು ಇಂಟರ್ಸೆಕ್ಟಿಂಗ್ ಲೈನ್ಸ್. ಇಂಟರ್ಸೆಕ್ಟಿಂಗ್ ಲೈನ್ಸ್ ಬರಿಬೇಕು. ಒಂದೇದು ಬರ್ಕೊಂಡ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್. ಇಂಟರ್ಸೆಕ್ಟಿಂಗ್ ಲೈನ್ಸ್. ಸೊ ಈಗ ಪ್ರಶ್ನೆ ಏನ್ ಇನ್ನು ಬರಗಿದ್ರಾಗೆ ಅದಾರ. ಇನ್ನು ಕೆಲವರು 6:30 ಎಕ್ಸಾಕ್ಟ್ ಜಾಯ್ನ್ ಆದ್ರೆ ಅದಕ್ಕೆ ಆಗ್ತದ. 2 ನಿಮಿಷ 3 ನಿಮಿಷ ಮಂಗಳಾರತಿ ಬೇರೆ ಎತ್ತಿದ ಮೇಲೆನೆ ಇದಾಳೆ ಓಪನ್ ಆಗತ್ತೆ. ಕೆಲವೊಬ್ರು ಇದಾಳದು. ತೇಜಸ್ವಿನಿ ಇಲ್ಲವಾ? ವಂಶಿ ಮಾನ್ಯ ತೇಜಸ್ವಿನಿ ಸಮನ್ವಯ ಓಕೆ. ವಂಶಿ ಜಾಯ್ನ್ ಆಗತ್ಲಾಗೋದು. ಸೊ ಓಕೆ ಬರ್ರಿ. ಈಗ ಇಲ್ಲೊಂದು ಲೀನಿಯರ್ ಈಕ್ವೇಶನ್ ಕೊಟ್ಟಿದ್ದಾರೆ. ಇನ್ನೊಂದು ಲೀನಿಯರ್ ಈಕ್ವೇಶನ್ ಬರೀಬೇಕು. ಇನ್ನೊಂದು ಲೀನಿಯರ್ ಈಕ್ವೇಶನ್ ಬರೀಬೇಕಾದ್ರೆ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕು. ಏನು ಏನು? ಸೊ ಇಲ್ಲಿ ಐ ವಿಲ್ ಇದ್ರ ಜೊತೆಗೆ ಇನ್ನೊಂದು ಈಕ್ವೇಶನ್ ಬರಿತೀನಿ. ಎಕ್ಸ್ ಕೋಎಫಿಷಿಯಂಟ್ ನ y ಮಾಡ್ತೀನಿ, y ಕೋಎಫಿಷಿಯಂಟ್ ನ x ಮಾಡ್ತೀನಿ. 2 + 2y - 8. ನಾ ಜಸ್ಟ್ ಒಂದು ಲೀನಿಯರ್ ಈಕ್ವೇಶನ್ ಬರೀತಿದ್ದೀನಿ. ಅದು ಇಂಟರ್ಸೆಕ್ಟಿಂಗ್ ಲೈನ್ ಆಗಬೇಕು. ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ್ರೆ ಏನಂತ ಗೊತ್ತಿರ್ಬೇಕು ನಿಮಗೆ. ಕೋಎಫಿಷಿಯಂಟ್ಸ್ ಆಫ್ a1/a2 is not equal to b1/b2. ಕ್ಲಿಯರಾ? ಸೊ ನೀವೇ ಬರೀಬೇಕು. ಅವ ಇಂಥದೇ ವ್ಯಾಲ್ಯೂಸ್ ಹಾಕ್ರಿ ಅಂತ ಹೇಳಿಲ್ಲ. ಅರ್ಥ ಮಾಡ್ಕೊಳ್ರಿ. ಒಂದನ್ನ ಕೊಟ್ಟಿದ್ದಾನೆ, ಅದಕ್ಕೆ ಆಲ್ಟರ್ನೇಟ್ ಆಗಿ ಅವೆರಡು ಲೈನ್ಸ್ ಹೆಂಗಾಗ್ಬೇಕು ಅಂದ್ರೆ ಫಸ್ಟ್ ಕಂಡೀಷನ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗ್ಬೇಕು. ಹೌದಾ? ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗ್ಬೇಕು ಅಂದ್ರೆ ನಾನೇನ್ ಮಾಡಿದೆ, y ಕೋಎಫಿಷಿಯಂಟ್ ನ x ಮಾಡಿದೆ, x ಕೋಎಫಿಷಿಯಂಟ್ y ಮಾಡಿದೆ. ಈಗ ನೋಡ್ರಿ a1/a2 is not equal to b1/b2 ನ. ಕ್ಲಿಯರ್ ಆಯ್ತು? ಕ್ಲಿಯರ್ ಆಯ್ತು? ಕಂಡೀಷನ್ ಓಕೆ ಆಗಿದೆಯಾ? ನೀವು ಇಲ್ಲಿ 2/3 ಇಟ್ ಈಸ್ 3/2 ಈಕ್ವಲ್. ಹಾಗಾದ್ರೆ ಏನಿವು? Intersecting line. ಇಂಟರ್ಸೆಕ್ಟಿಂಗ್ ಲೈನ್ಸ್. ನೌ ಕ್ಲಿಯರ್? ಇಲ್ಲಿ ಯಾವುದೇ ಕಂಡೀಷನ್ಸ್ ಇಲ್ಲ, ನಾವೇ ಬರೀಬೇಕು. ಅವ್ ಹೆಂಗಾಗಿರ್ಬೇಕು ಅಂದ್ರೆ ಇಂಟರ್ಸೆಕ್ಟಿಂಗ್ ಕಂಡೀಷನ್ಸ್ ಇದೆಯಲ್ಲ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಕಂಡೀಷನ್ಸ್ ಇದೆಯಲ್ಲ, ಅದನ್ನ ಸ್ಯಾಟಿಸ್ಫೈ ಮಾಡಬೇಕು. ಸೊ ಸಹನಾ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ, ನಾನು ಮತ್ತೊಂದ್ಸಲ ಹೇಳ್ಕೊಡ್ತೀನಿ. ಒಂದು ಲೀನಿಯರ್ ಇಕ್ವೇಶನ್ ಕೊಟ್ಟಿದ್ದಾನೆ, ಅದ್ರ ಜೊತೆ ಇನ್ನೊಂದು ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಬರೀಬೇಕು. ಅದು ಏನಾಗ್ಬೇಕಪ್ಪ ಅಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗ್ಬೇಕು. ಸೊ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಲ್ಲಿ a1/a2 ವ್ಯಾಲ್ಯೂ
ನಾಟ್ ಈಕ್ವಲ್ ಟು B1 by B2 ವ್ಯಾಲ್ಯೂ, ಆ ಕಂಡೀಷನ್ ನಿಮಗೆ ಗೊತ್ತಿರಬೇಕು. ಹಾಗಾದ್ರೆ A1 by A2 ನಾಟ್ ಈಕ್ವಲ್ ಆಗೋದ್ರೆ ಇಲ್ಲಿ A1 ಏನಿರುತ್ತೋ ಅದನ್ನ B1 ಚೇಂಜ್ ಮಾಡ್ರಿ, A2 ಚೇಂಜ್ ಮಾಡ್ರಿ ಅಷ್ಟೇ ನೀವೇ. ಅದಕ್ಕೆ ನಾನೇನ್ ಮಾಡಿದ್ದೀನಿ, ಜಸ್ಟ್ ಐ ವಿಲ್ ಇಂಟರ್ಚೇಂಜ್ ದ coefficients of x and y. So clear? So now clear. So ನೋಡ್ರಿ, ಈಗ 2 by 3 is not equal to 3 by 2. ಯಾರಿಗಾರ ಡೌಟ್ ಇದೆಯಾ? ಸಹನಾ ಎಲ್? No, sir. ಓಕೆ, ನೆಕ್ಸ್ಟ್ ಸ್ಟೇಟಿಂಗ್ ಏನೀಗ? ಪ್ಯಾರಲಲ್ ಲೈನ್ಸ್. ಪ್ಯಾರಲಲ್ ಲೈನ್ಸ್ ಕಂಡೀಷನ್ ಏನು? A1 by A2 is equal to B1 by B2 is not equal to C1 by C2. ಪ್ಯಾರಲಲ್ ಲೈನ್ಸ್ ಕಂಡೀಷನ್ ಹೌದಲ್ವಾ? ಗಿವನ್ ಈಕ್ವೇಶನ್ ಏನ್ ಕೊಟ್ಟಿದ್ದಾನೆ ಅದಕ್ಕೆ ಪ್ಯಾರಲಲ್ ಆಗಿ ಬರೀಬೇಕು. ಈಗ 2x plus 3y minus 8. ಸೊ ನೋಡ್ರಿ, x and y ಕೋಎಫಿಷಿಯಂಟ್ ಗೆ ಸೇಮ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ರಿ. ಸುಮ್ಮನೆ ಜಸ್ಟ್ ಮಲ್ಟಿಪ್ಲೈ ಬೈ 4 ಅಂತ ಮಾಡ್ತೀನಿ. ನೋಡ್ರಿ, ಈಗ 4 to the 8x, 4 3 the 12. So now I will write it as 7. ಯಾಕೆ 7 ಬರ್ದೆ ಅಂದ್ರೆ ಇದನ್ನು ಈಕ್ವಲ್ ಮಾಡಿದೆ ಅಂದ್ರೆ ಅದು ಬೇರೆ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ನೋಡಿ, ಈಗ A1 by A2 ಆಗಿದೆಯಾ? ಇಟ್ ಈಸ್ 1 by 4. ನೋಡ್ರಿ, 2 by 8 ಅಂದ್ರೆ 2 1s are 2 4s are 1 by 4. 2 1s are 3 4s. 1 4. A1 by A2 is equal to B1 by B2. C1 by C2 ಈಕ್ವಲ್ ಇದಾವ? ಇಲ್ಲ. ಈ -8 ಇದೆ, ಇಲ್ಲಿ -7 ಇದೆ. So now it is clear? Sir, ನಾವು 2x plus 3y minus 7 ಅಂತಾನೆ ತಗೋಬೋದಲ್ಲ ಸರ್? ಯಾವ್ದನ್ನ? 2x plus 3y minus 7 ತಗೊಂಡ್ರೆ ಅದು ನಾನು ಹೇಳ್ತೀನಿ ಕೇಳು, ಸೇಮ್ ಓಕೆ, ತಪ್ಪೇನಿಲ್ಲ. ಆದ್ರೆ ಜಸ್ಟ್ ಯು ಕ್ಯಾನ್ ರೈಟ್ ದ ಡಿಫರೆಂಟ್. ಇಲ್ಲಿ ಇದನ್ನ -8 ಬದಲಿ 7 ತಗೊಂಡ್ರು 2x plus 3y is equal to -7 ತಗೊಂಡ್ರು ತಪ್ಪಿಲ್ಲ. ಆಯ್ತಾ? ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದೆಯಾ? ಮಾನ್ಯ, ಸಮನ್ವಿ, ದಿತ್ಗಿ, ಸೌಂದರ್ಯ, ನಿಖಿತಾ, ಪ್ರಾರ್ಥನಾ? ಇಲ್ಲ ಸರ್. ಸೌಮ್ಯರಿ ಸರ್, ನಾನೇ ಡೌಟ್. ಹರ್ಷಿತಾ ಜಾಯ್ನ್ ಆಗಿದ್ದಾಳ? కందగిరి హర్షిత ఇక్కడ ఉంది హర్షిత ಬರ್ಕಳವಾ? ಈಗ ಮೂರನೇದು ಏನು? Coincident lines. Coincidence line. Coincidence lines. Coincidence line ಗೆ ಏನ್ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು? A1 by A2 is equal to B1 by B2 is equal to C1 by C2. B1 by B2 is equal to C1 by C2. B1 ಏನು? 2x plus 3y minus 8 is equal to 0. We have to multiply any number. ಅದನ್ನೇ ಬರೆದು ನಡೀತತೆ. ಆದ್ರೆ multiply any number. So multiply by 3 ಮಾಡ್ರಿ. 6x 9y minus ಏನು 24. ಆಗ್ತಾವೆಲ್ಲ ನೋಡ್ರಿ 2 by 6 1 by 3, 3 by 9 1 by 3, 8 by 24 1 by 3. satisfy ಆಯ್ತಾ? ಓಕೆ, ಏನಾದ್ರು ಡೌಟ್ಸ್ ಇದ್ರೆ ಹೇಳಿ ಕೊಡುವ.
ಸೊ ಇದು ಮೂರು ಕಂಡೀಷನ್ ಗಿವನ್ ಲೈನಿಗೆ ಒಂದ್ ನಿಮಿಷ ತಲೆ ಎಲ್ಲರದು ಆಯ್ತಾ? ಸೊ ಒಂದು ಲೀನಿಯರ್ ಇಕ್ವೇಶನ್ ಕೊಟ್ಟಿದ್ದಾನೆ, ಅದ್ರ ಜೊತೆಗೆ ಮತ್ತೊಂದು ಲೀನಿಯರ್ ಇಕ್ವೇಶನ್ ಬರಿಬೇಕು. ಬರೆಯೋಕಾರೆ ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು. ಫಸ್ಟ್ ಒನ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಇಂಟರ್ಸೆಕ್ಟಿಂಗ್ ಲೈನಿಗೆ ಏನು a1 by 8 is not equal to b1 by b2 ಅಂದ್ರೆ ಇದನ್ನ ನಾನು ಜಸ್ಟ್ ಏನ್ ಮಾಡಿದೆ, ಗಿವನ್ ಎಕ್ಸ್ ಅಂಡ್ ವೈ ಕೋಎಫಿಷಿಯಂಟ್ ಅನ್ನ ಏನ್ ಮಾಡಿದೆ, ಇಂಟರ್ಚೇಂಜ್ ಮಾಡಿದೆ. ಎಕ್ಸ್ ಇರೋದು ವೈ ಗೆ ಹಾಕ್ದೆ, ವೈ ಗೆ ಇರಕದ ಎಕ್ಸ್ ಗೆ ಹಾಕ್ದೆ. ಅವಾಗ a1 by a2 is not equal to b1 by b2. ಕ್ಲಿಯರಾ? ಓಕೆ. ನೆಕ್ಸ್ಟ್ ಇದೇ ಲೈನಿಗೆ ಪ್ಯಾರಲಲ್ ಆಗಿ ಇನ್ನೊಂದು ಲೈನ್ ಬರೆಯಕಂತೆ. ಯಾವ ಲೈನಿಗೆ? 2x plus 3y minus 8 is equal to 0. ಅಲ್ಲಿ C1 and C2 are different ಇರಬೇಕಷ್ಟೇ. C1 and C2 are different ಇರಬೇಕು. ಗಿವನ್ ಇಕ್ವೇಶನ್ is multiply by 4 ಮಾಡಿದ್ರೆ ಇದು ಈಕ್ವಲ್ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ಕೋಇನ್ಸಿಡೆನ್ಸ್ ಲೈನ್. ಸೊ ಏನು a1 by a2 is equal to b1 by b2 is equal to c1 by coincident ಲೈನ್ಸ್. ಸೊ ಅಲ್ಲಿ ಗಿವನ್ ಇಕ್ವೇಶನ್ ಮಲ್ಟಿಪ್ಲೈ ಬೈ 3 ಮಾಡ್ರಿ. 2 so 2 3s are 6, 3 3s are 9, 3 8s are 24. So now it is clear. Okay, you can go for next problem, 7th one. You write in graph. ಗ್ರಾಫ್ ಅಲ್ಲಿ ಬರೀರಿ. ಅದನ್ನೆಲ್ಲರ ಬಿಸಾಡಿದಿರೋ ಅಥವಾ ಕರಮಡಕ್ಕೆ ತಿಂದ್ರೆ ಇವತ್ತು ಶೀತ ಅಂತ? ಗ್ರಾಫ ನೀವ ಅಂತಾರೆಯ ಸಾನ ಎಮ್ಮೆ ನೀನೆ ಬಾರಿ ಎದುರ್ಕೊಂಡ್ಬಿಟ್ಟಿದ್ದಂತೆ, ನಿಮ್ ತಂಗಿ ಎದುರಿಸ್ಬಿಟ್ಲಂತೆ, ಅಪ್ಪಾಜಿ ಅಮ್ಮ ಎಲ್ಲ ನಾನು ಹೇಳ್ದಂಗೆ ಕೇಳೋ ಅಂತ. ಅವಳು ಹೇಳಿದ್ದ, ಫೋನ್ ಮಾಡಿಲ್ದ ನಿಮ್ ತಂಗಿ? ಸರ್ ಅವಳು ನಾವು ಹೋಗಿದ್ವಿ. ಹೌದಾ? ಮಾನ್ಯ ಹರ್ಷಿತಂಗೆ ಏನಾರ ಕರ್ಪೂರ ಬೆಳಗ್ಬೇಕಾ? ಕರ್ಪೂರ ತರಿಸ್ರಿ ಅಂದ್ರೆ ತರಿಸ್ತೀನಿ, ಅದು ರೊಕ್ಕ ನೀವೇ ಹಾಕ್ಬೇಕು. ಸಾನಾ ಸರ್ ಕರೆಂಟ್ ಹೋಗಿದೆ ಬುಡ್ಡೆ ಹೆಚ್ಚಿಗೆ ಸರ್. ಅದಿಲ್ಲ. ಲೈಟ್ ಹಾಕಿ ಆನ್ ಮಾಡಕ. ಒಂದ್ ಬ್ಯಾಟ್ರಿ ಲೈಟ್ ಇದ್ದೇ ಇರ್ತದೆ, ಚಾರ್ಜರ್ ಲೈಟ್ ಇದ್ದೇ ಇರ್ತತೆ ಸರ್. ಅದು ಅವಳು ತಗೊಂಡೋಗಿದ. ಅವಲಕ್ಕಿ ಭಾವನ ಬಾರಿ ಸೈಲೆಂಟ್ ಆಗಿ ಇವತ್ತು ಬೋರು ಡೀಸೆಂಟ್ ಆಗಿದೆಯಾ? ತಿಂಡಿ ಗಿಂಡಿ ಏನ್ ಮಾಡ್ಕೊಡ್ಲಿಲ್ಲ ಅಮ್ಮ? ಹಂಗೇನಿಲ್ಲ ಸರ್. ಏನು ಮಾಡ್ಕೊಟ್ಟಿಲ್ಲ ಸರ್. ನಿನ್ಗೆ ಯಾಕೆ ಮಾಡ್ಕೊಡ್ಬೇಕು ನಿಮ್ಮಮ್ಮ? ನೀನೇ ಮಾಡ್ಕೊಡ್ಬೇಕು. ರಜಾ ಇತ್ತೆಗಮ್ಮ ಮಾಡ್ತೀನಿ ಇವತ್ತು ನಾನು ಅಂತ ಮಾಡಿದೆ. ನೀನು ನಿಮ್ಗೆ ಮಾಡ್ಕೊಟ್ರೆ ಸಾಕಾಗೈತೆ. ನಾನ್ ಮಾಡಿದ್ರೆ ತಿನ್ನಲ್ಲ ಸರ್. ಒಂದನ ರಚನಾ ಅಂತೂ ಅವ್ರು ಹಂಗೆಯ, ಅವ್ರ ಅಮ್ಮಗೆ ಉಡ್ಸ್ಕೊಂಡ್ ತಿಂತಾರಂತ. ನಾನ್ ಮಾಡಿದ್ರೆ ತಿನ್ನಲ್ಲ ಸರ್ ಅವರು. ಅಂದ್ರೆ ಟೇಸ್ಟ್ ಇರಲ್ಲ ಅಂತ ಮತ್ತೆ ಏನಾದ್ರು ಎಫೆಕ್ಟ್ ಆಗುತ್ತೆ ಅಂತ ಆಯ್ತಲ್ಲ. ಹಂಗಲ್ಲ ಸರ್, ತಿನ್ನಲ್ಲ. ಪ್ರಾಬ್ಲಮ್ ಆದತ್ ಅಂತ ಹೇಳಿ ತಿನ್ನಲ್ಲ ಅಷ್ಟೇ. ಅವರು ಯೋಚನೆ ಮಾಡ್ತಾರೆ. ಈಗ ಹರ್ಷಿತ್ ನೋಡ್ರೆ ಖುಷಿ ಆಗುತ್ತ ನಮಗೆ. ಯಾಕೆ ಶಾಂತ್ ಕೇಳ್ರಿ ಪ್ರಶ್ನೆ ಕೇಳ್ರಿ. ಯಾಕೆ ಅಂದ್ರೆ ಅವ್ಳು ನೋಡಿ ಕುಂಕುಮ ಎಷ್ಟು ದೊಡ್ಡ ಗಿಟ್ಕೊಂಡ. ಅದು ನಮ್ಮ ಚೀಫ್ ಸೆಕ್ರೆಟರಿ ಆಗ್ತಿದಲ್ಲ ರಜನೀಶ್ ಗೋಯಲ್, ಅವರು ಸಹ ಅದೇ ಸ್ಟೈಲ್ ಅಲ್ಲಿ ಇರೋದು. ನೀವು ನಿಮ್ಮ ಇದು ಮೈಕ್ರೋಸ್ಕೋಪ್ ತಗೋಬೇಕು, ಇಟ್ಕೊಂಡಾರೋ ಇಲ್ಲೋ ಅಂತ ಹಿಂಗ್ ಬಂದ್ ನೋಡ್ಬೇಕು. ನೋಡ್ರಿ ಸರ್, ಇದೊಂದು ಕರೆಕ್ಟ್ ಐತೆ ಭಾವನೆ. ಇನ್ ಯಾರ್ಯಾರು ಇಲ್ಲಿ ನೋಡ್ರಿ, ಬೋಡ 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 ಸಿಂಚು ಇದನ್ನ ಹಾಕೊಂಡಿದ್ದಾಳೆ ಯುವತಿ ಗಟ್ಟಿ ಅಲ್ಲ. ಅದೊಂದು ಸಂಸ್ಕೃತಿ ರೀ. ನಮ್ಮಲ್ಲಿ ಯಾರು ಮುಸ್ಲಿಮ್ಸ್ ಇಲ್ಲ ಹೇಳ್ಬಾರ್ದು. ಮುಸ್ಲಿಮ್ಸ್ ನೀವೇನಾರ ಮಾಡಿ ಕುಂಕುಮ ಮಾಡ್ಸಿ ನೋಡೋಣ, ಇಡ್ಸಿ ನೋಡೋಣ. ಮತ್ತೆ ನೋಡ್ರಿ, ನೀವು ಅವ್ರ ಪಾಲಿಸಿ ಫಾಲೋ ಮಾಡ್ತೀರ ಅಂದ್ರೆ ನೀವೆಷ್ಟು ಇದಿದ್ದೀರಂತ.
ಅದಕ್ಕೆ ಹೇಳೋದು ಒಂದು ಕಲ್ಚರ್ ಕಲಿಬೇಕು, ಯಾರಿಗೋಸ್ಕರ ಅಲ್ಲ, ನಮ್ಮ ದೇಶ, ರಾಜ್ಯ, ನಾಡು. ಆ ಭಾವನೆಗಳಿಲ್ಲ ಸರ್ ನಮಗೆ, ನಾವೆಲ್ಲ ಬಿಡಿ ಸರ್. ಮೂರನ್ ಬಿಟ್ಟರು ಊರಿಗೆ ದೊಡ್ಡರಂತೆ, ಮೂರನ್ ಬಿಟ್ಟರು ನ್ಯಾಯ, ನೀತಿ, ಧರ್ಮ. ನಿಮ್ಮಲ್ಲಿ ನ್ಯಾಯ, ನೀತಿ, ಧರ್ಮ ಇದ್ದಿದ್ರೆ ಅವೆಲ್ಲವೂ ಇರ್ತಾವೆ. ವಂಶಿ ಬರ್ಕ ಲೆಕ್ಕನ ಅದೇನ್ ಮೂಗ್ ಮೇಲೆ ಮೂಗೇನಾಗಿತ್ತೆ? ಬರ್ಕೊಂಡೆ ಸರ್. ಹರ್ಷಿತಾ ಕದ್ಲಿಗೆರೆ, ನಿನ್ಗೂ ಆರತಿ ಎತ್ಬೇಕನವ? ವಂಶಿ ತೇಜಸ್ವಿನಿ ಎಲ್ಲೋಗಿದ್ದಾಳಂತೆ? ಸರ್ ಗೊತ್ತಿಲ್ಲ. ಈಗೇನಮ್ಮ ಸಮನ್ವಯ ಏನ್ ಹೇಳ್ತಿದ್ಲು? ಸಮನ್ವಯನೇ ಮಾನ್ಯ ಹೇಳಿದ್ದು. ಸೊ ಬರ್ರಿ ಈಗ x minus y plus 1 is equal to 0, plus 1 is equal to 0, and 3x plus 2y minus 12 is equal to 0. ಇದನ್ನ ಸಾಲ್ವ್ ಮಾಡಬೇಕು. ಯಾವ್ದ್ರಿಂದ? ಗ್ರಾಫಿಕಲ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿ ಅಂಡ್ ರೈಟ್ ಡೌನ್ ದಿ ಕೋಆರ್ಡಿನೇಟ್ಸ್ ಆಫ್ ಎ ಟ್ರಯಾಂಗಲ್. ಒಂದು ಟ್ರಯಾಂಗಲ್ ಫಾರ್ಮ್ ಆಗುತ್ತೆ, ಎರಡು ಲೈನ್ ಇಂಟರ್ಸೆಕ್ಟ್ ಮಾಡಿದ್ಮೇಲೆ ಆ ಟ್ರಯಾಂಗಲ್ದು ಏನ್ ಹೇಳ್ಬೇಕು ಅಂದ್ರೆ ಕೋಆರ್ಡಿನೇಟ್ಸ್ ಹೇಳಬೇಕು. ಫಸ್ಟ್ ಯು ಹ್ಯಾವ್ ಟು ಡ್ರಾ ದಿ ಗ್ರಾಫ್, ಆಮೇಲೆ ನಿಮ್ಗೆ ಐಡಿಯಾ ಬರುತ್ತೆ. x minus y is equal to x minus y plus 1 is equal to 0. ನಾವು ರೈಟ್ ಪ್ಲಸ್ 1 ಈ ಕಡೆಗೆ ಬಂದ್ರೆ -1, ಮೈನಸ್ y ಈ ಕಡೆಗೆ ಬಂದ್ರೆ ಪ್ಲಸ್ y ಇದು ಓಕೆನಾ? ಜಸ್ಟ್ ಇದನ್ನ ನೋಡಿ, ಇದು ತಲೆಯೊಳಗೆ ಯಾರಿಗಾರ ಒಳಗೆ ಬಂದ್ರೆ ಕೇಳು ಹರ್ಷಿತಾ. ಮೈನಸ್ ಅದ್ರ ಪ್ರಕಾರ ಬಂದ್ರೆ -y ಈ ಕಡೆಗೆ ಬಂದ್ರೆ +y, +1 ಈ ಕಡೆಗೆ ಬಂದ್ರೆ -1. ಕ್ಲಿಯರ್ ಆಯ್ತು? ಈಗ you have to give the values for x y. ಯಾವ್ದಕ್ಕೆ ವ್ಯಾಲ್ಯೂ ಕೊಡ್ಬೇಕು ಈಗ? y ಕೋ x ಗೋ? y. ಹರ್ಷಿತಾ, ನಮಗೆ ಬೇಕಾಗಿರೋದು ಯಾರು? ಈ ಕಡೆ ಇರೋರು ಬೇಕಾಗಿರೋರು ಅಂತ. LHS ಅಲ್ಲಿ ಇದಾರೆ ಅಂದ್ರೆ ಬ್ಯಾಡವಾಗಿರೋರು RHS ಅಲ್ಲಿ ಇದಾರೆ. ಅಂದ್ರೆ ಅದ್ರಲ್ಲಿ ಯಾರಿಗೆ ವ್ಯಾಲ್ಯೂ ಕೊಟ್ರೆ x ವ್ಯಾಲ್ಯೂ ಬರುತ್ತೆ, ಬ್ಯಾಡವಾಗಿರೋ ಯಾರಾದ್ರೂ ಅವ್ರಿಗೆ ಕೊಡ್ಬೇಕು. y ಕೊಡ್ರಿ. ಈಗ y 0 ಕೊಟ್ರೆ x is equal to 0 minus 1, x is equal to -1, x is equal to -1. ಇದೇ ಈಕ್ವೇಶನ್ ತಗೋಣ. y minus 1, you can put y is equal to 0. Sir, y is equal to 0. So y is equal to 1 ಕೊಡೋಣ. 1 ಕೊಟ್ರೆ x is equal to 1 minus 1, x is equal to 0. y ಗೆ 1 ಕೊಟ್ರೆ x ವ್ಯಾಲ್ಯೂ 0 ಆಗುತ್ತೆ. So now clear? Yes, sir. ಇದು x is equal to y minus 1 ಟೇಬಲ್. ಏನಾದ್ರು ಡೌಟ್ ಇದ್ರೆ ಕೇಳ್ರಿ. ಗ್ರಾಫ್ ಹಾಕ್ಬೇಕಾದ್ರೆ ಒಂದನ್ನ LHS ಅಲ್ಲಿ ವೇರಿಯಬಲ್ ಇಟ್ಕೋಬೇಕು, ಒಂದು RHS ಅಲ್ಲಿ ವೇರಿಯಬಲ್ ಇಟ್ಕೋಬೇಕು. RHS ಅಲ್ಲಿರೋ ವೇರಿಯಬಲ್ ಗೆ ವ್ಯಾಲ್ಯೂಸ್ ಕೊಡ್ತಾ LHS ವೇರಿಯಬಲ್ ಗೆ ವ್ಯಾಲ್ಯೂಸ್ ಬೇಕು. ವಂಶಿ ಯಾವಾಗ ಗೃಹಪ್ರವೇಶ? ವಂಶಿ ಸರ್ 9 ಆಗಸ್ಟ್ 9. ಅದ್ಯಾಕ್ ಬೇಜಾರ್ ಮಾಡ್ಕೊಂಡ್ ಹೇಳ್ತೀವಿ? ಮನೆ ಗೃಹಪ್ರವೇಶ ಖುಷಿಯಿಂದ ಹೇಳು. ಅವ್ ನಾವ್ ಯಾರು ಬರ್ಬೇಡ ಅಂದ್ರೆ ಬರಲ್ಲ. ನಾವು ಹರ್ಷಿತಾ ಬರೋದು ಬರ್ತಿಲ್ಲ, ವಿಡಿಯೋ ಏನು ಬರ್ತಿಲ್ಲ, ಫುಲ್ ಬ್ಲರ್ ಆಗಿದೆ.
ಹೋಗೋದ್ ಬ್ಯಾಬಿಡ ಸೀತಾ ಬೇಜಾರಾಗಿದ್ದಾಳೆ ಕಾಕ. ಕರೀಲಿಲ್ಲ ಅಂದ್ರೂ ಹೋಗ್ತೀನಿ ಸರ್. ನೀನ್ ಹೋಗಕ್ ಒಬ್ಬೊಬ್ಬೊಬ್ಬೊಬ್ಬ ನೀನೇನ್ ಜಾಕಿ ಇದೀಯಾ? ಸರ್ ಅವ್ರ ಅಮ್ಮ ಕರೀತಾರಲ್ಲ ಅವ್ರು ಕರ್ದೆಷ್ಟು ಬಿಟ್ರೆ ಎಷ್ಟು? ಅದಕ್ಕೆ ಹೋಗ್ತಿಯಲ್ಲ? ಸರ್ ನೀವ್ ಯಾರು ಕಾಣ್ತಾನೆ ಇಲ್ಲ. ನಾವೆಲ್ಲ ಅದೃಶ್ಯವಾಗಿದ್ದೇವೆ, ಯಾರಿಗೂ ಕಾಣುವುದಿಲ್ಲ ನಾವು. ಹೂಂ ಹ್ರೀಂ ಛಾ ಮಾಡ್ತಲ್ಲ ಹಂಗೆ ನಾವು. ಈಗ ನಮಗ್ ಕಾಣ್ತಾ ಇದೀಯಾ? ನಾನ್ ನಿಮಗ್ ಕಾಣ್ತಾ ಇಲ್ಲ ಅಂದ್ರೆ ನಾವೆಲ್ಲ ಆಕಾಶದಲ್ಲಿ ತೇಲ್ತಾ ಇರ್ತಕ್ಕಂಥ ಪಕ್ಷಿಗಳು. ಓಕೆ, ಬನ್ನಿ ಈಗ ಸೆಕೆಂಡ್ equation. 3x plus 2y is equal to minus 12. So I can write down the equation again. ನೀವು ಅಲ್ಲೇ ಮಾಡಿರಿ ಗೊತ್ತಲ್ಲ. 3x is equal to 12 minus 2x 2y. ನಾನು ಪಾಸಿಟಿವ್ ಇರೋದು ಫಸ್ಟ್ ಬರ್ದೆ, minus 12 ಫಸ್ಟ್ ಕಳಿಸ್ದೆ, plus 2y ಈ ಕಡೆ ಕಳಿಸ್ದೆ. ಅಶಿತಾ, it becomes minus. So ಈಗ x is equal to 12 minus 2y by 3. So now give the values x, y. So again ಈ equation ಬರ್ಕೋಬೇಕು. x is equal to 12 minus 2y by 3. ನೀವು ಒಂದ್ರ ಕೆಳಗೆ ಒಂದು ಮಾಡ್ಕೋಬೇಕು. ಈಗ x ಈಗ ಯಾವುದಕ್ಕೆ ವ್ಯಾಲ್ಯೂಸ್ ಕೊಡ್ಬೇಕು ನಾವೇ? y ಆಯ್ತಲ್ಲ, y ಗೆ 0 ಕೊಟ್ರೆ ಇದು ಟೋಟಲ್ 0 ಆಗುತ್ತೆ. ಅದು 3 ಇಂದ 12 ಕಂಪ್ಲೀಟ್ ಡಿವೈಡ್ ಆಗುತ್ತೆ 0. x is equal to 12 minus 2 into 0 by 3. x is equal to 12 minus 0 by 3. x is equal to 12 by 3. x is equal to ಎಷ್ಟು? 3 4 0. x is equal to ಎಷ್ಟು? 4. ಬೋರ್ಡ್ ಕಾಣ್ತಾ ಇಲ್ಲ. ಆಯ್ತವ, ಈಗ ಓಕೆ. ಕತ್ಲಿಗೆರೆ ಹಾಕ್ತಿತಾ? ಸರ್ ಮೇಲೆ ಕಾಣ್ತಾ ಇಲ್ಲ. ಮೇಲೆ ಕಾಣ್ತಿಲ್ಲ. ಮೇಲೆ ಕಾಣ್ತಾ ಇಲ್ಲ ಸರ್. ಹಾ, ಆಮೇಲೆ 4 ಕಾಣಂಗ್ ಮಾಡೋಣ. ಫಸ್ಟ್ ಮೇಗಿಂದ ಬರ್ಕೊಳ್ರಿ. ಇದು ಅರ್ಥ ಆಗಲ್ಲ, ಇದು ಮಾಡಕ್ ಆಗಲ್ವೇ ನೀವು? ಹೆಚ್ಚಲ್ಚಿ ಕತ್ಲಿಗೆರೆ ಹಚ್ಚಿತಾ? ದೊಡ್ಡದ್ ಕರ್ಕೊಂಡು 5 ರೂಪಾಯಿ ಇದ್ದ? ಹಾಕ್ 5 ರೂಪಾಯಿ ಹಾಕ್ ಅಕೌಂಟಿಗೆ. ಒಂದ್ ಕರ್ಪೂರ ತರ್ತೀನಿ, ದರ್ಶನ ಕೊಡಂತೆ. ಒಟ್ ಇದೊಂದು ಕಳ್ಳಿಗೊಂದು ಪಿಳ್ಳೆನೇವ. ಚೆನ್ನಾಗ್ ಒಂದನ ಭಾವನ ಮಾಡಿದ್ದು ಅವ್ರ ಅಮ್ಮ ತಿನ್ನಲ್ಲ ಅಂದ್ರೆ ಅವಳ ಬಗ್ಗೆ ಎಷ್ಟ್ ಕಾನ್ಫಿಡೆನ್ಸ್ ಐತಂತ ಯೋಚನೆ ಮಾಡೋ. ಏನೋ ಮಾಡಿರ್ತಾಳೆ ಅಂತ. ನಿಮ್ಮ ಅಮ್ಮಂಗ್ ಮಾಡ್ತಾರ ನಿನಗೆ? ತಿಂತಾರೆ ಸರ್, ಹಂಗೇನಿಲ್ಲ. ಈಗ ತಿಂತಾರೆ ಸಾಂಗೇನಿಲ್ಲ ಅಂತ ಬಂದ ನೋಡು. ನೆಕ್ಸ್ಟ್ 3. ಯಾವ ವ್ಯಾಲ್ಯೂ ಹೊಡೆದಾಡ್ರಿ. ನಮ್ ಸ್ಕೂಲಾಗೆಲ್ಲ ಹೊಡೆದಾಡೋದಾದ್ರೆ ನಾನು ಶೂನೇ ಬಿಚ್ಕೊಟ್ಬಿಡ್ತೀನಿ, ಹಾಳಾದ್ರೆ ಹೊಸ ಕೊಡ್ತಾರಲ್ಲ ಅಂತೇಳಿ. ಈಗ ವೈಗೆ ಯಾವ ವ್ಯಾಲ್ಯೂ ಕೊಟ್ರೆ ಡಿವೈಡ್ ಆಗುತ್ತೆ? 1 ಕೊಟ್ರೆ 12 minus 2 10 ಆಗುತ್ತೆ. ಆಮೇಲೆ 2 ಕೊಟ್ರೆ 4 ಆಗುತ್ತೆ. ಎಷ್ಟು ಬರುತ್ತೆ? 8 ಆಗುತ್ತೆ. ಯಾವ್ದು ಕೊಡ್ತೀರ ಅಂತ ಹೇಳ್ರಿ? 3 ಕೊಟ್ರೆ ಆಗುತ್ತಾ? ಕೊಡೋಣ 3ನ? 3 ಕೊಡೋಣ. x is equal to 12 minus 2 into 3 by 3. x is equal to 12 minus 6 by 3. 6 by 3.
x is equal to 6/3. X is equal to 2. ರಚನಾ ಬರ್ತಾಳವ ನೀನು ಆ ಗದ್ದು ಕೈ ಕಟ್ಕೊಂಡು ಕುತ್ಕೊಂಡ ಸ್ಕೂಲಾಗೆ ಡೆಸ್ಕ್ ಇರ್ತವೆ ಕುತ್ಕೋಬಹುದು. ಇಲ್ಲಿ ಸುಮ್ಮನೆ ನಿನ್ ಕೈ ಬರ್ತೆ ಸರ್. ಏನ್ ಬರೀತಿದ್ದೀರೋ ಏನೋ, ನನಗಂತೂ ನಿಮ್ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲ. ಆದ್ರೆ ಏನೋ ಮಾಡ್ಬೇಕು ಅಂತ ಶುರು ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ ಅಷ್ಟೇ. ಅಪ್ ಟು ಮಾರ್ಕ್ ಇಲ್ಲ. ಸಾಮಾನ್ಯ FA1 ಮುಗಿತಾ? FA2 ಮುಗಿತಾ? ನೋ ಸರ್, ಇನ್ನು 2 ಪೇಪರ್ ಇದೆ. ಅಂದ್ರೆ ಸೋಮವಾರ ಮಂಗಳವಾರ ರಜಾವನ್ ನಂಗದ್ರೆ. ಎಸ್ ಸರ್. ಯಾರ್ದ FA ಆಗಿತ್ತಲ್ಲ, ಮಾರ್ಕ್ಸ್ ಹೇಳಲಿಲ್ಲಲ್ಲ ನನಗೆ. ಸಾನ ಆಯ್ತಾ FA? ಎಸ್ ಸರ್. ಯಾವಾಗ ಸರ್? ಥರ್ಸ್ಡೇ, ವೆನ್ಸ್ಡೇ ಥರ್ಸ್ಡೇ. ಮೊನ್ನೆ ಎಸ್ ಸರ್. ಮಾರ್ಕ್ಸ್ ಹೇಳಿದ್ರ? ಎಸ್ ಸರ್. ಎಷ್ಟು ಬಂತು ಸರ್? ಸಬ್ಜೆಕ್ಟ್ಸ್ ಹೇಳಿದ್ದಾರೆ ಸರ್, ಸಬ್ಜೆಕ್ಟ್ಸ್ ಹೇಳಿದ್ದಾರೆ ಅಷ್ಟೇ. 2020. 2020 ಯಾವ್ದ್ರಲ್ಲಿ? ಸರ್ ಕನ್ನಡ, ಇಂಗ್ಲಿಷ್, ಹಿಂದಿ. ಹಿಂದಿ. ಒಂದು ನಿಮಿಷ. ಸೊ ಈಗ ಗ್ರಾಫಿ ಬನ್ನಿ. ಈಗ ಎಷ್ಟು ಬಂದಿದ್ದು? 2. ಸೊ ಈಗ 2 ಗ್ರಾಫ್ ಅನ್ನು ಹಾಕ್ಬೇಕು. ಈಗ 1 2 3 4 5. 1 2 3 4 5. Next write -1 -2 ಇಲ್ಲಿ. Okay, -1 -2. ನಿನ್ನೆ ಅಜ್ಜಿ ಹಬ್ಬ ಅಂತ ರಜಾ ಕೊಟ್ಟಿದ್ದೆ, ನೀವೆಲ್ಲ ಹೋಳಿಗೆ ತಿಂತೀರಿ ಅಂತ ಹೇಳಿ. ಇದಕ್ಕೆ ಮಾಡಿದಿರಣ್ಣ? ಎಸ್ ಸರ್. ಅಷ್ಟೇ, ನೀವು ಮಾಡಿಲ್ಲ? ನೋ ಸರ್, ಮಾಡಿಲ್ಲ ಯಾಕೆ ಮಾಡಿಲ್ಲ ನೀವು? ಸರ್ ಮೇ ಬಿ ನೆಕ್ಸ್ಟ್ ವೀಕ್ ಇರಬೇಕು ಸರ್. ನಿಖಿತಾ? ನೆಕ್ಸ್ಟ್ ವೀಕ್. ಹೆಂಗಾದ್ರೆ ನಮಗೊಂದು ಆಫರ್ ಟೋಕನ್ ಸಿಕ್ಕಂಗ 1 2 ಸಿಕ್ಕು. ರಚನೆ ಒಂದನ ಮುಗೀತ್ ಸರ್. ಅಲ್ಲ ಹೋದ್ ವಾರನೇ ಮಾಡಿದ್ವಿ. ಅಯ್ಯೋ, ಅವ್ರಿಗೆ ಬರ್ತಾರೆ ಅಂತ ಈಗಲೇ ಹೇಳ್ಬಿಡ್ತಾರಪ್ಪ. ಸರ್ ಮುಗೀತಲ್ಲ. ವಂಶಿ? ಸರ್ ನೆನ್ನೆ. ಶೀಲಾ ಮೇಡಮ್ ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ, ನಾನು ಆಮೇಲೆ ಮಾತಾಡ್ತೀನಿ.
ಇವತ್ತು ನಮ್ಮ ಸ್ಕೂಲಿಗೆ ಡಿ ಪಾಸ್ ಇಂದ ಬಂದಿದ್ರು, ಹಂಗಾಗಿ ಮೇಡಮ್ ನಾನು ನಿಮ್ ಜೊತೆ ಮಾತಾಡಕ್ ಆಗ್ಲಿಲ್ಲ. ಸೊ ಈಗ ಬರ್ರಿ -1 ಎಕ್ಸ್ ವ್ಯಾಲ್ಯೂ -1 0 ಇಲ್ಲೆಯಾ? ಎಕ್ಸ್ ವ್ಯಾಲ್ಯೂ -1 0 ಇಲ್ಲೆಯಾ? ಹೌದಾ? ಈಗ ಎಕ್ಸ್ ವ್ಯಾಲ್ಯೂ -1 +1 ಅಂದಿದ್ರೆ ಮೇಲಕ್ಕೆ ಹೋಗ್ತಿದ್ವಿ, -1 ಅಂದ್ರೆ ಕೆಳ ಬರ್ತಿದ್ವಿ, 0 ಅಂದ್ರೆ ಅಲ್ಲೇ ವಂಶಿ. ಎಕ್ಸ್ ವ್ಯಾಲ್ಯೂ -1 0. ಈಗ 0 ನೋಡ್ರಿ, ಇದು 0, ಇದು 0 1, 0 ಇಂದ 1, 0 ಇಂದ 1. Now draw the line. ನನ್ ಗ್ರಾಫ್ ಎಡವಟ್ ಬರ್ತತೆ, ನಿಮ್ ಗ್ರಾಫ್ ಪಕ್ಕಾ ಬರಬೇಕು. ಓಕೆ, ಆಯ್ತಾ? ಆಯ್ತಾ? ಈಗ ಎಕ್ಸ್ ವ್ಯಾಲ್ಯೂ 4, ವೈ ವ್ಯಾಲ್ಯೂ 0 ಇಲ್ಲೆಯಾ? ಸೆಕೆಂಡ್ ಗ್ರಾಫ್, ಎಕ್ಸ್ ವ್ಯಾಲ್ಯೂ 4, ವೈ ವ್ಯಾಲ್ಯೂ 0. ಕರೆಕ್ಟಾ? ಕರೆಕ್ಟಾ? ಎಕ್ಸ್ ವ್ಯಾಲ್ಯೂ 4, ವೈ ವ್ಯಾಲ್ಯೂ 0. ಹರ್ಷಿತಾ? ಓಕೆ, ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 2, x value 2, y value 3. x value 2, y value 3. ಹಂಗ್ ಬಂದಿರ್ಬೇಕು. ಬಂದಿತಾ? ಎಸ್ ಸರ್. ಓಕೆ ಸರ್ ಬಂದಿದೆ. ಸೊ ಈಗ ಈ ಲೈನ್ ಎಳೀರಿ. ಈಗ ಆಯ್ತಾ? ಇಲ್ಲೊಂದು ಕೂಡಿದೆ. ಓಕೆ, ಇಲ್ಲೊಂದು ಕೂಡಿದೆ. ವಾಟ್ ಈಸ್ ಎಕ್ಸ್? 2. What is 3? ಸರ್ ಅವರು ಕೋಆರ್ಡಿನೇಟ್ ಕೇಳಿದ್ದಾರೆ, ಟ್ರಯಾಂಗಲ್. ಬರ್ತೀನಿ ಹರ್ಷಿತಾ, ನಿನ್ನಷ್ಟು ಬುದ್ಧಿವಂತಿದ್ರೆ ನಾನು ಇಲ್ಲಿ ಇರ್ತಿರ್ಲಿಲ್ಲ. ನೀನ್ ಎಲ್ ಬೇಕಾದ್ರೆ ಇರ್ಬೋದು, ನಾವಿಲ್ಲೇ ಇಷ್ಟೇ ಜಾಗ ಫಿಕ್ಸ್. ಯಾವ್ದು ಆಪರ್ಚುನಿಟೀಸ್, ಪ್ಲೆಂಟಿ ಆಫ್ ಆಪರ್ಚುನಿಟೀಸ್ ಆಯ್ತಲ್ಲ, ನಿಮ್ಗೆ ಅವಕಾಶ ಇದೆ, ಓದಿ. ಅದಕ್ಕೆ ಹೇಳೋದು. ಸೊ ಈಗ ಮಿಸ್ ಈ ಪೋರ್ಷನ್ ಇದೆಯಲ್ಲ, ಇದು ಶೇಡ್ ಮಾಡ್ರಿ. ಇದು ಟ್ರಯಾಂಗಲ್, ಹೌದಾ? ಇದು ಟ್ರಯಾಂಗಲ್, ಹೌದಾ? ಟ್ರಯಾಂಗಲ್ ಹೌದಾ? ಎಸ್ ಸರ್. ಬೇರೆ ಏನಾರ ಕಾಣಿಸುತ್ತಾ ನಿಮಗೆ? ಟ್ರಯಾಂಗಲ್ ಸರ್. ಮತ್ತೆ ಬೇರೆ ಕಂಡ್ರೆ ಕಣ್ ಕಾಣಲ್ಲ ಅಂತ ಹೇಳ್ತೇವೆ. ಸಮನ್ವಯ ನಿನ್ಗೇನ್ ಕಾಣಿಸ್ತೈತವ? ಸಮನ್ವಯ ಟ್ರಯಾಂಗಲ್ ಕಾಣಿಸ್ತೈತಾ? ಎಸ್ ಸರ್. ಸೌಂದರ್ಯ ಎಲ್ಲ ఎక్కడ పోయింట్రా? ಸರ್ ಇದೀನಿ. ఎక్కడ ఉందమ్మా? ಈಗ ಹರ್ಷಿತಾ ಕೋಆರ್ಡಿನೇಟ್ಸ್ ಬರೆಯಕ್ಕೆ ಹೇಳಿದ್ದಾರೆ. ಈಗ ಕೇಳ್ರಿ, ಎಲ್ಲರದು ಆಯ್ತಾ? ಶೇಡ್ ಮಾಡಾಯ್ತಾ ಟ್ರಯಾಂಗಲ್ ನ? ಟ್ರಯಾಂಗಲ್ ಶೇಡ್ ಮಾಡಿ ನಾನು ಅಯ್ಯೋ ಸುಮ್ನೆ ಮಾಡಿದೀನಿ ಅನ್ಕೊಂಡಿರ ನಿಮ್ಗೆ? ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಅಲ್ಲ, ಕೆಲವೊಬ್ರು ಹಂಗೆ ಕೂತಾರೆ ಬೃಹಸ್ಪತಿಗಳು. ಅವಲಕ್ಕಿ ಭಾವನಾ, ನಿಮ್ಮೂರು ಹರಿಹರದಿಂದ ಎಷ್ಟು ದೂರ ಆಗುತ್ತೆ? 28 ಆಗ್ಬೋದು ಸರ್. ಹರಿಹರದಿಂದ? ಹಾ ಸರ್. ನೀವು ಹರಿಹರ ಹೋಗ್ಬೇಕಾ ಹೆಂಗ್ ಹೋಗ್ಬೇಕು?
ದಾವಣಗೆರೆಗೆ ಬಂದು ಬರ್ಬೋದಲ್ಲ ಸರ್? ದಾವಣಗೆರೆಯಿಂದ ಹರಿಹರ ಬರ್ತೀವಿ. ನಿಟ್ಟೂರಿಗೆ ಬರ್ಬೇಕು ಅಂದ್ರೆ ಕುಂಬ್ಳೂರ್ ಮೇಲೆ ಬರ್ಬೇಕು ಸರ್. ಬೇಡ, ನಾ ಹೇಳದವ ಶಾಮನೂರಲ್ಲಿ ಇದ್ದೀನಿ ಅನ್ಕೋಣ ನಾನೀಗ. ಶಾಮನೂರಿಂದ ಎಷ್ಟು ಕಿಲೋಮೀಟರ್ ಆಗ್ಬೋದು? ದೇವ್ರ ಬೆಳಕೆರೆ ನಮ್ಮೂರಿಗ ಸರ್? ಊರಿಗೆ ಕೇಳ್ತಾ ಶಾಮನೂರಿಂದ ಅಂದ್ರೆ ಒಂದ್ 29 ಆಗುತ್ತೆ ಸರ್. 29 ಸರ್ ಹಾ, ಸರ್. 16 ಇಲ್ಲ 15 ಸರ್ ಅಷ್ಟೇ 29 ಇಲ್ಲ. ಅವನ ಕೇಳಲ್ಲ, ನಾನು ಕೇಳಿದೆ ನಮ್ಮ ಅಲ್ಲ ಸರ್, ನಮ್ ಸ್ಕೂಲಿಂದ ಮೇಡಮ್, ನಾನ್ ನಮ್ ಬಸ್ಸಿನ ರೂಟ್ ಹೇಳ್ದೆ ಸರ್. ಅವ್ರ ಮೇಡಮ್ ನಿಮ್ ಸ್ಕೂಲಿಗೆ ತಗೊಂಡಿದ್ದಾರೆ, ಟ್ರಾನ್ಸ್ಫರ್ ಆಗೈತೆ ಆಯ್ತಲ್ಲ. ಅದಕ್ಕೆ ಯಾರು ಸರ್? ಇದ್ದಾರೆ ಅವ್ರು ಇವತ್ತು ನಿನ್ನೆ ಟ್ರಾನ್ಸ್ಫರ್ ತಗೊಂಡಿದ್ದಾರೆ ನಿಟ್ಟೂರಿಗೆ. ಶಾಮನೂರಿಗೆ ಹೊರಡ್ತಾರೆ. ಎಷ್ಟು ಜನ ಸರ್. ಅಂದಾಜು ಏನ್ ಸರ್? ನಿಮ್ಮ ಹೈಸ್ಕೂಲ್ ಆಗಿ ಎಷ್ಟು ಜನ ಇರ್ಬೋದು ಅಂದಾಜು? ಗೊತ್ತಿಲ್ಲ ಸರ್. ನೀನ್ ಸುಮ್ನೆ ದನ ಕಾಯಕ್ಕೆ ಇರೋದೇ ಊರಾಗೆ. ಊರ್ ಹೊರಗೆ ಐತ್ ಸರ್ ಮನೆ. ಹಂಗಂದ್ರೆ ಈಗ ಊರ್ ಹೊರಗಿದ್ರೆ ಮನೆದು ಮಾಹಿತಿ ಗೊತ್ತಿರಲ್ಲ, ಊರ್ ಒಳಗಿದ್ರೆ ಮನೆ ಅಷ್ಟೇ ಗೊತ್ತಿರತ್ತ. ನಮ್ಮೂರು ಅಂದ್ಮೇಲೆ ನಮ್ಮೂರ್ ಬಗ್ಗೆ ಮಾಹಿತಿ ಇರ್ಬೇಕು. ನಮ್ಮ ಅಮ್ಮ ಗೊತ್ತಿರ್ತದೆ ಸರ್. ಆಯ್ತು ಬಿಡು, ನಿಮ್ಮ ಅಮ್ಮನ್ ಕೇಳೋದ್ ಬೇಡ. ಬರ್ರಿ ಈಗ ಕೋಆರ್ಡಿನೇಟ್ ಬರ್ರಿ ಅಂತ ಕೇಳಿದ್ರೆ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಆನ್ಸರ್ ಮಾಡ್ತಾ ಇದೀನಿ ನಾನೀಗ. ಸಿಂಚನ, ಟೋಪಿ, ಲೈಟ್ ಆನ್ ಮಾಡಿ. ಇಲ್ಲಿ ನೋಡ್ರಿ, ಈಗ ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟಮ್ಮ? -1, ವೈ ವ್ಯಾಲ್ಯೂ ಇಲ್ಲ, ಇದನ್ನೇ ಬರ್ದಿರೋದು -1, 0. -1, 0 ಕೋಆರ್ಡಿನೇಟ್ಸ್ ಅಂದ್ರೆ ಹಿಂಗ್ ಬರಿಬೇಕು. ಕೋಆರ್ಡಿನೇಟ್ ಜಾಮಿಟ್ರಿ ಬಂದಾಗ ಹೇಳ್ಕೊಡ್ತೀನಿ. ಅಂದ್ರೆ ಫಸ್ಟ್ ಎಕ್ಸ್ ವ್ಯಾಲ್ಯೂ ಬರೆಯಬೇಕು, ಆಮೇಲೆ ವೈ ವ್ಯಾಲ್ಯೂ ಬರೆಯಬೇಕು. ಕೋಆರ್ಡಿನೇಟ್ಸ್ ಬರಿಬೇಕಾದ್ರೆ ಯಾವಾಗ್ಲೂ ಫಸ್ಟ್ ಎಕ್ಸ್ ವ್ಯಾಲ್ಯೂ ಆಮೇಲೆ ವೈ ವ್ಯಾಲ್ಯೂ. ಇಲ್ಲಿ ಯಾರು ಹೇಳ್ತೀರಿ ಇದನ್ನ ಕೋಆರ್ಡಿನೇಟ್ಸ್ ಅನ್ನ? 4, 0. 0. ಇಲ್ಲಿ ನೋಡ್ರಿ, ಈಗ ಇಲ್ಲಿ ಟ್ರಯಾಂಗಲ್ ಇಲ್ಲಿದೆ, ಯಾರು ಹೇಳ್ತೀರಿ? 2, 3. 3 ಬಂತ? ಬರೀರಿ. ಕೋಆರ್ಡಿನೇಟ್ಸ್ ಆಫ್ ಟ್ರಯಾಂಗಲ್ ಆರ್. ಸರ್ ಅದು ಗ್ರಾಫ್ ಅಲ್ಲೇ ಬರಿಬೇಕಾ ಅಥವಾ ರೈಟ್ ಸೈಡ್ ಇಗ? ಟ್ರಯಾಂಗಲ್ ಸ್ಕೇಲ್ ಬರಲೇಬೇಕು. ಕೋಆರ್ಡಿನೇಟ್ಸ್ ಆಫ್ ಟ್ರಯಾಂಗಲ್ ಯಾವ್ದಮ್ಮ? -1, 0, 4, 0, 2, 3. -1, 0, 4, 0, 2, 3. ಬರಿಯಲ್ಲ ಸರ್? ಇನ್ನೊಂದು ಇಲ್ಲಿ ಸರ್, ಇನ್ನೊಂದು ಇದೆಯಲ್ಲ ಸರ್? ಇದೆಯವಾ? -1, 0. ಒಂದು ಟ್ರಯಾಂಗಲ್ ಅಂದ್ರೆ 3 ಕೋಆರ್ಡಿನೇಟ್ಸ್ ಇರುತ್ತೆ, 3 ಬಿಂದುಗಳು ಇರ್ತವೆ, 3 ಕೋಆರ್ಡಿನೇಟ್ಸ್ ಇರ್ತವೆ. -1, 0, 4, 0, 2, 3. ಎಲ್ಲೈತೆ ನಾನ ಮಕ್ಕಂದಿದ್ದ್ಯಾ ಮಧ್ಯಾಹ್ನ? ಅದಕ್ಕೆ ಹಂಗೆ ಆಗಿರೋದು, ನಿದ್ದೆಗಳು ಹೋಗಿಲ್ಲ. ಸಾನ ಏನ್ ಡೌಟ್ ಐತಿ ಕೇಳವ, ನೀನು ಬೈತಾ ಇಲ್ಲ, ಸಮಾಧಾನಕ್ಕೆ ಕೇಳಿ ಏನ್ ಡೌಟ್ ಐತಿ? ಈ ಕ್ಲಿಯರ್ ಆತಾ? ಇಲ್ಲ, ಇದು ಸಟ್ನಿಗೆ ಹೋಗಿ ಮೈಕ್ ಮ್ಯೂಟ್ ಮಾಡೋ. ಅಲ್ಲಿ ಎಕ್ಸ್ಪ್ಲೇನ್ ಮಾಡಂತ ನಿಮ್ಮ ಅಮ್ಮಗೆ. ಅಲ್ಲಿ ಕೂತಿದ್ದ ಹತ್ರನೇ ಅಮ್ಮಗಳನ್ನ ಆಟ ಆಡಿಸ್ಬಿಡ್ತಿರಲ್ಲ ನೀವು. ಈ ವಯಸ್ಸಿಗೆ ಹಿಂಗ್ ಆಟ ಆಡಿಸ್ತೀರಿ, ಮುಂದೆ ಹೆಂಗೆ ಅಂತ ನಿಮಗೆ. ಓಕೆ, ಸೊ ಇದು ಕ್ಲಿಯರಾ? ಕೋಆರ್ಡಿನೇಟ್ಸ್ ಅನ್ನ ಬರಿಬೇಕಾದ್ರೆ ಯಾವ ಎಕ್ಸ್ ಆಕ್ಸಿಸ್ ಮೇಲಿರೋ ಬರಿಬೇಕು. ಫಸ್ಟ್ ಎಕ್ಸ್ ವ್ಯಾಲ್ಯೂ ಬರೆಯಬೇಕು. ಎಕ್ಸ್ ವ್ಯಾಲ್ಯೂ ಎಷ್ಟು? -1 ಇಂಟು ಹಾಕಿದ್ವಿ ಅಲ್ಲಿ. ಇಲ್ಲಿ ವೈ ವ್ಯಾಲ್ಯೂ 0, ಇಲ್ಲಿ ಎಕ್ಸ್ ವ್ಯಾಲ್ಯೂ 4, ವೈ ವ್ಯಾಲ್ಯೂ 0. ಇಲ್ಲಿ ಎಕ್ಸ್ ವ್ಯಾಲ್ಯೂ ಇಲ್ಲಿಂದ ನೋಡ್ರಿ, ಇಲ್ಲಿ ಎಲ್ಲಿ ಕೊಡಿದೆ 2, ಇಲ್ಲಿ 3. ಸೊ ನಾವು ಕ್ಲಿಯರ್? ಸೊ ನಾಳೆಗೆ ಹೋಮ್ ವರ್ಕ್ ಏನಂದ್ರೆ 3.1 ಎಕ್ಸರ್ಸೈಸ್ ಅನ್ನ ಎಲ್ಲಾ ಪ್ರಾಬ್ಲಮ್ಸ್ ನಾಳೆ ಮಾಡಾಕ್ಬೇಕು, ರಿವಿಷನ್ ಮಾಡ್ಬೇಕು ರೆಡ್ಡಿಂಗ್ ಅಲ್ಲಿ.
ಸ್ಕೇಲ್ ಬರೆಯಲ್ಲ ಹಾ ಸ್ಕೇಲ್ ಬರೆಯಲ್ಲ ಸರ್ ಗ್ರಾಫಿಗೆ. ಸ್ಕೇಲ್ ಬರೀರಿ ಅಂತ ಹೇಳಿ ಪ್ರತಿ ಸಲ ಗ್ರಾಫಿಗೆ ಸ್ಕೇಲ್ ಬರೀಲೇಬೇಕು. ಸರ್ is equal to 1 centimeter. ಸರ್ ಇನ್ನು ಲಾಸ್ಟ್ ಚಾಪ್ಟರ್ ವರ್ಕ್ ಆಗಿಲ್ಲ ಯಾವುದು? ಸರ್ ಲಾಸ್ಟ್ ಚಾಪ್ಟರ್ ಮಾಡಿದ್ವಲ್ಲ ಹಾ ಸರ್ ಪಾಲಿನಾಮಿಯಲ್ಸ್ ಆಗಿಲ್ಲಲ್ಲ, ನೆಕ್ಸ್ಟ್ ವೀಕ್ ಕೊಡ್ತೀನಿ. ಆಯ್ತಲ್ಲ, ನಿಮ್ಗೆ ಇನ್ನ ಬೆನ್ನತ್ತಬೇಕು, ಬೆನ್ನತ್ತಕ್ ಆಗ್ತಾ ಇಲ್ಲ ನನಗೆ. ನೀವು ಕೈ ಸಿಗದಂಗ್ ಓಡೋಗ್ತೀರಿ. ಎರಡೆರಡು FA ಇದ್ರೆ ಬರಲ್ಲ, ಮತ್ ರಜಾ ಅಂತ ಬೇರೆ ಮೆಸೇಜ್ ಹಾಕ್ತಾರೆ ಕೆಲವೊಬ್ರು. ಏನ್ ಮಾಡೋದು ಅವ್ರಿಗೆ ಅನ್ನೋದೇ ಗೊತ್ತಾಗ್ತಿಲ್ಲ. ಓಕೆ, ಈಗ ಕ್ಯಾನ್ ಕಮ್ 3.3 ನೆಕ್ಸ್ಟ್ ಹೆಡಿಂಗ್. FA ಅವರು ಬರಿಬೇಕಾ ಇದನ್ನ? ಹೌದೌದೌದೌದೌದು ಸರ್ ನಮಗ್ ಬೇರೆ ಲೆಸನ್ ಇದಾವೆ. ಅರಿ ಅಕ್ಕ, ಈ ದಿವಸ ಏನ್ ಮಾಡ್ಲಕ್ಕ ಅಕ್ಕೋ, 1 ಗಂಟೆ ಕೂತ್ರೆ ಎಲ್ಲ ಬರ್ದಾಕ್ಬೋದು. ಒಂದೊಂದೂವರೆ ಗಂಟೆ ಪಕ್ಕದ ಮನೆ ಆಂಟಿ ಇರ್ತಾರೆ, ಕತೆ ಹೊಡೆಯೋದ್ ಬಿಟ್ಬಿಟ್ಟು ಬರೀರಿ. Algebraic methods of solving pair of linear equations. ಯಾರು ಕೇಳಿದ್ FA ಇರೋರು ಬರಿಬೇಕು ಅಂತ? ಸಾಮಾನ್ಯನಾ? ನೀವು ಹಂಗಾದ್ರೆ ಯಾವಾಗ ಬರೀತೀರಿ ಹೇಳ್ರಿ. ಬುಧವಾರ ಬರ್ದಾಕ್ತೀರಾ? ವಂಶಿ ಸರ್ ಅವ್ಳ ಕ್ಲಾಸೇ ಮುಗೀತು ಅಂತ ಹೋಗ್ಬಿಟ್ಟಾಳೆ. ಅಯ್ಯೋ ಲಾಲು ವಂಶಿ, ಸರ್ ಇದೀನಿ ಸರ್. ಈಗ ನಿಮ್ದು FA ಇರೋದ್ರಿಂದ ನಿಮಗೆ 3.1 ಎಕ್ಸರ್ಸೈಸ್ ಹೋಮ್ ವರ್ಕ್ ಕೊಟ್ಟಿದ್ದೀನಿ. ಮಂಗಳವಾರ ಸಾಯಂಕಾಲ ಬರ್ದಾಕ್ಬೇಕು. ಬುಧವಾರನೂ ಅಲ್ಲ, ಮತ್ತೆ ಮಾನ್ಯ ಮಂಗಳವಾರ ಬರ್ತಿದ್ದಂಗೆ ವರ್ಕ್ ಮಾಡ್ಬೇಕು. ಮಂಗಳವಾರ ಬರ್ತೀನಿ. ಸೋಮವಾರ ಮಂಗಳವಾರ ಮುಗಿತ FA. ರೆಸ್ಟ್ ಮಾಡ್ಬೇಕು ಅಂತಿದ್ರಲ್ಲ ಪಾಪ, ಭಾರಿ ಕಷ್ಟ. ನೋಡಿ ಹಿಂಗೆ ಅನ್ನದ. ಅವೆಲ್ಲ ಏನಿಲ್ಲ, ಮಂಗಳವಾರಕ್ಕೆ ಬರಿಬೇಕು. ಓಕೆ, ನೆಕ್ಸ್ಟ್ ಹೆಡಿಂಗ್ ಬರ್ಕೊಳ್ರಿ. ಆಲ್ಜಿಬ್ರಾಯಿಕ್ ಮೆಥಡ್ ಆಫ್ ಸಾಲ್ವಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್. ಎಕ್ಸರ್ಸೈಸ್ ಅಮ್ಮ. ಹೆಡಿಂಗ್ ಬರ್ಕೊಳ್ರಕ್ಕೋ. Algebraic method of solving pair of linear equation. ಅದರಲ್ಲಿ ಫಸ್ಟ್ ಹೆಡಿಂಗ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಐತ್ ನೋಡ್ರಲ್ಲಿ. ಸಬ್ಸ್ಟಿಟ್ಯೂಷನ್ ಮೆಥಡ್. ಎಕ್ಸಾಂಪಲ್ 7 ಕ್ವಶನ್ ಬರ್ಕೋಬೇಕಾ? ಎಕ್ಸಾಂಪಲ್ 4 ಇದೆಯಲ್ಲ, ಸಾಲ್ವ್ ದಿ ಫಾಲೋಯಿಂಗ್ ಪೇರ್ ಆಫ್ ಈಕ್ವೇಶನ್ಸ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಬರ್ಕೊಳ್ರಿ. ಮಾಡೋಣ. 7x minus 15y is equal to 2. X plus 2y is equal to 3. Equation 1, equation 2. ಈಗ ಬುಕ್ ಅಲ್ಲಿ ಇರೋದೇ ನಾನು ಮಾಡಿಸ್ತಿದ್ದೀನಿ ಅಂತ ಬರ್ಕೊಂಡ್ ಕುತ್ಕೋಬೇಡ್ರಿ. ಇದನ್ನ ಫಸ್ಟ್ ಕೇಳ್ರಿ. ಇಲ್ಲಿ 2 ಈಕ್ವೇಶನ್ಸ್ ಕೊಟ್ಟಿದ್ದಾನೆ, ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಕೊಟ್ಟಿದ್ದಾನೆ. ಸಬ್ಸ್ಟಿಟ್ಯೂಷನ್ ಅಂದ್ರೆ ಅದ್ರ ಬದಲಿಗೆ ಇದನ್ನ ಹಾಕೋದು ಸಬ್ಸ್ಟಿಟ್ಯೂಷನ್. ನೋಡಿ, ಚೇಂಜ್ ಮಾಡೋದು. ಸೊ ಈಗ ಈಕ್ವೇಶನ್ 1 ಏನು ಮುಟ್ಟಕ್ ಹೋಗ್ಬೇಡ್ರಿ. ಈಕ್ವೇಶನ್ ಫ್ರಮ್ 2 ಈಕ್ವೇಶನ್ ತಗೋಣ. ಫ್ರಮ್ 2 ಏನಿದೆ, x plus 2y is equal to 3. ಯೂಶುವಲ್ ಆಗಿ ನೀವು ಎಲ್ಲಾ ಪ್ರಾಬ್ಲಮ್ ಅಲ್ಲೂ x ವ್ಯಾಲ್ಯೂ ಕಂಡುಹಿಡ್ಕೊಳ್ರಿ. x ವ್ಯಾಲ್ಯೂ x is equal to 3 minus 2y. Now Cartesian equation 3. ನಾನು ಹೇಳ್ತಿದ್ದೀನಿ ಈಕ್ವೇಶನ್ 1 ಹಂಗೆ ಇರಲಿ. ಈಕ್ವೇಶನ್ 2 ತಗೊಳ್ಳಿ. ಈಕ್ವೇಶನ್ 2 ನಲ್ಲಿ ಯಾವ ಇಸ್ ಈಕ್ವಲ್ ಟು ತಗೋಬೇಕು, x is equal to ಬರಂಗ್ ಮಾಡ್ಕೊಳ್ರಿ. ಬಂದಾದ್ಮೇಲೆ ಅದ್ 3 ಅಂತ ಕರ್ರಿ. ಪುಟ್ 3 in 1.
3 ನ 1 ಅಲ್ಲಿ ಹಾಕೋಣ. ಸೊ ವಾಟ್ ಈಸ್ 3? ಸೊ 1 ಏನು 7x minus 15y is equal to 2. What is x? 7 into 3 minus 2y minus 15y is equal to 2. I will write 7 is 7. What is x value? X value is 3 minus 2y. Now it is clear? Yes, sir. Okay. So now it is multiplied by 7. 7 3s are 21 minus 7 2s are 14y minus 15y is equal to 2. So now clear? So now it is minus 21 minus 29y is equal to 2. ಯಾಕೆ minus 29y? ಇಲ್ಲಿ ಎರಡು ಮೈನಸ್ ಇರೋದ್ರಿಂದ ಆಡ್ ಮಾಡಿ ಮೈನಸ್ ಇಡಬೇಕು ಅಂತ ಹೇಳಿದೀನಿ. 1 ಪ್ಲಸ್ 1 ಮೈನಸ್ ಇದ್ದಾಗ ಸಬ್ಸ್ಟ್ರಾಕ್ಟ್ ಮಾಡಬೇಕು, ದೊಡ್ಡದ್ರಿಂದ ಚಿಕ್ಕದ್ ಕಳಿಬೇಕು, ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿಬಾರ್ದು, ಮೈನಸ್ ಆದ್ರೆ ಬರಿಬೇಕು ಅಂತ ಹೇಳಿದೀನಿ. 2 ಪ್ಲಸ್ ಇದ್ದಾಗ ಆಡ್ ಮಾಡಿ ಬರೀ ಸೌಂದರ್ಯ ಬರ್ಕ ಪಾಪ ಅರ್ಜೆಂಟೇಜ್ ಬರ್ಕೊಳ್ರಿ. 2 ಪ್ಲಸ್ ಇದ್ದಾಗ ಆಡ್ ಮಾಡ್ಬೇಕು, ಪ್ಲಸ್ ಬರಿಬಾರ್ದು. 2 ಮೈನಸ್ ಇದ್ದಾಗ ಆಡ್ ಮಾಡಿ ಮೈನಸ್ ಇಡಬೇಕು. ಹೌದಾ? ಹೇಳ್ಕೊಟ್ಟಿದ್ದೀನಿಲ್ಲ? So minus 29y is equal to 2 minus 21. Minus 29y is equal to minus 19. Minus cancel. So now y is equal to 19 by 29. Y is equal to 19 by 29. ಬರ್ಕಡ್ರಿ. ಭಾವನ ನಿನ್ ಮೊಬೈಲ್ ಪ್ರಾಬ್ಲಮ್ ಇದೆಯಾ? ನೀನ್ ಚೇಂಜ್ ಮಾಡಕೋಬೇಕು. ನಮ್ಮ ಲಾಡು ಲಿಕ್ಕಿ ಚೇಂಜ್ ಮಾಡ್ಕೊಂಡಲ್ಲ ಹಂಗೆ, ಇಲ್ಲ ಅಂದ್ರೆ ನಿನ್ಗೆ ಇದೇ ಸಮಸ್ಯೆ ಆಗುತ್ತೆ ನೋಡು. ಏನಾರ ಮಾಡ್ಕೊಂಬಿಡು. ಹಂಗೆ ಮಾಡ ತಗೊಳದೇ ಮೊಬೈಲ್ ಆದ್ರೆ ಟ್ಯಾಬ್ ತಗ, 10,000 ರೂಪಾಯಿ ಟ್ಯಾಬ್ ಸಿಕ್ಬಿಡ್ತಾವೆ. ಓಕೆ ನೋಡ್, ಬೇಗ ಬಾ. ಆದ್ರೆ ಮೈಕ್ ಮುಟ್ಟ ಕೇಳ್ರಿ. ನಾನು ಏನ್ ಹೇಳೋದಮ್ಮ, ನೀವು ಹೇಳ್ರಿ. ನಿಮ್ ಫ್ರೆಂಡ್ ಯಾರು ಆನ್ ಮಾಡಿದಾರೆ ಅವ್ರಿಗೆ ಅಲ್ಲಿಂದನೇ ಬೈರಿ. ನನಗೇನ್ ಬೇಜಾರಿಲ್ಲ, ಭಾರಿ ಖುಷಿ ಕೊಡೋಣ ಅಂದ್ರೆ ನಾನೇ. ಕತ್ಲಿಗೆರೆ ಹರ್ಷಿತ ಕರೆಂಟ್ ಬರ್ಲಿಲ್ವಾ? ಬಂದಿಲ್ಲ. ಸೊ ಎಲ್ಲರದು ಆಯ್ತಾ? ನಿಖಿತ ಏನ್ ಭಾರಿ ಜೂಮ್ ಆಗಿದ್ಯಾವ? ಬೋಟಿ ಜಾಸ್ತಿ ತಿಂದ್ರಂಗಿದ್ ಇವತ್ತು. ಸೌಂದರ್ಯ ಕೂಲಿಗೆ ಏನಾರು ತರ್ತಾಳ? ಇಲ್ಲ ಸರ್, ತರಲ್ಲ. ಅಯ್ಯೋ ಜಿಪುಣಿ ಮೊದ್ಲೇಯ ಕೊಡ್ಸಲ್ ನೀನ್ ಸೌಂದರ್ಯ? ಕೊಡಿಸ್ತಾಳೆ ಸರ್. ಇಲ್ಲಿ ಬರ್ಕಳಿ. ಈಗ ನಾಳೆ ಭಾನುವಾರ ಯಾರ ಊರಿಗೆ ಹೋಗೋದಂತ ಯೋಚನೆ ಮಾಡ್ತಿದ್ದೀನಿ ನಾನೀಗ. ಯಾರ ಊರಿಗೆ ಹೋಗೋದು, ಯಾರ ಮನೆಗೆ ಹೋಗೋದು? ಯಾರು ಉಸಿರೇ ಬಿಡಂಗಿಲ್ಲ ನೋಡ್ರಿ.
ಯಪ್ಪ ಬಂದ್ರೆ ಅಲ್ಲೇ ಬೈತಾರೆ ಅಂತ ಮಂಗಳಾರತಿ ಮಾಡ್ತಾರ ಅಂತ ಹೇಳಿ ನೀವು ಬರೋದೇ ಬೇಡ ಸ ಅಲ್ಲೇ ಎದ್ಬಿಡ್ರಿ ಅಂತೀರಾ? ನಿಮ್ಗೆ ಏನ್ ಬೇಕು ಹೇಳ್ರಿ ಅದನ್ನೇ ಮಾಡಿಸಿ ಕೊರಿಯರ್ ಮಾಡ್ಬಿಡ್ತೀವಿ ಅಂತೀರಾ? ಸರ್ ಸೊ ಓಕೆ ಬರ್ರಿ. ಈಗ ಇಲ್ಲಿ ಎರಡು ಎಲ್ಲರದು ಆಯ್ತು ಅನ್ಕೊಂಡಿದ್ದೀನಿ ಹರ್ಷಿತಾ. ಎರಡು ಲೀನಿಯರ್ ಇಕ್ವೇಶನ್ ಕೊಟ್ಟಿರ್ತಾರೆ. ಎರಡು ಲೀನಿಯರ್ ಇಕ್ವೇಶನ್ ಅಲ್ಲಿ ಒಂದು ಲೀನಿಯರ್ ಇಕ್ವೇಶನ್ ಹಂಗೆ ಇಟ್ಕೊಂಡು ಒಂದು ಲೀನಿಯರ್ ಇಕ್ವೇಶನ್ ಬಳಸ್ಕೊಂಡ್ಬಿಟ್ಟು ಯು ಹ್ಯಾವ್ ಟು ಫೈಂಡ್ ದಿ ಎಕ್ಸ್ ಆರ್ ವೈ. ನೀವು ಯಾವ್ದಾದ್ರು ಕಂಡಿಡ್ಕೊಳ್ರಿ. ನಾನು ಯೂಶುವಲ್ ಆಗಿ ಏನ್ ಹೇಳಿದ್ದೀನಿ, ಒಂದು ಪಾಲಿಸಿ ಮೇಂಟೈನ್ ಮಾಡೋಣ. ಯಾವ್ದ್ರ ತಗೋಣ? ಎಕ್ಸ್ ವ್ಯಾಲ್ಯೂ ತಗೋಣ. ಎಕ್ಸ್ ಇಸ್ ಈಕ್ವಲ್ ಟು 3 - 2y. ಈ ಎಕ್ಸ್ ವ್ಯಾಲ್ಯೂ ಬಂದ್ಮೇಲೆ 2 ಬಳಸಿದೀವಿ ಅಂದ್ಮೇಲೆ ಈ 3 ಬಂತು. ಆ 3 ಅನ್ನ ಈಕ್ವೇಶನ್ 1 ಅಲ್ಲಿ ಹಾಕೋಣ. ಈಕ್ವೇಶನ್ 1 ಏನಿದೆ 7x - 15y is equal to 2 ಇದೆ. 7 into what is x? 3 - 2y minus 15y is equal to 2. 7 3s are 21, 7 2s are 14. ಇಲ್ಲಿ ಎರಡು ಮೈನಸ್ ಇದೆ, ಆಡ್ ಮಾಡ್ತೀನಿ. -29y is equal to 2. ಸೊ -29y plus 2 plus 21 ಈ ಕಡೆಗೆ ಬಂದ್ರೆ -21. 20 minus minus cancel. -21 ಅಲ್ಲಿ +2 ಹೋದ್ರೆ -19 ಬರುತ್ತೆ, ಕ್ಯಾನ್ಸಲ್ ಆಗುತ್ತೆ. y is equal to 19/29. y ವ್ಯಾಲ್ಯೂ ಬಂದಿರುತ್ತಲ್ಲ ಅದನ್ನ ಈಕ್ವೇಶನ್ 3 ನಲ್ಲಿ ಹಾಕಿ put x is y is equal to ಏನ್ ಬಂತ್ರಮ್ಮ 19/29 in 3. ಏನಿದೆಯಮ್ಮ 3. X is equal to 3 minus 2y. 3 minus 2y. So x is equal to 3 minus 2 into 19/29. X is equal to 3 minus 19 2s are 38/29. ಸೊ ನಾನು ಹೇಳ್ತಿದ್ದೀನಿ, ಒಂದು ಫ್ರಾಕ್ಷನ್ ಒಂದು ನಂಬರ್ ಇದ್ರೆ ವಂಶ ಯಾರು ನೆಂಟ್ರು ಬಂದ್ರೇನು? ಮಾತಾಡ್ ಪಾಪ. ಇಲ್ಲ ಸರ್. ಅಲ್ಲಿ ಯಾರ ಬಂದ್ನಲ್ಲ ಅಲ್ಲಿ ನೋಡಿ, ಅಣಿಕ್ ನೋಡ್ದ? ಮಾತಾಡ್ ಪಾಪ, ಕಷ್ಟ ಸುಖ ವಿಚಾರಿಸು. ಹೋಗಿ ನೀರ್ ಕೊಟ್ಟು ಬರ್ತೀನಿ ನೋಡು, ನಾನು ನಿಲ್ಸ್ಕೊಂಡಿರ್ತೇನೆ. ಓಕೆ, ಈಗ ನಾನು ಹೇಳಿದ್ದೀನಿ ಒಂದು ಫ್ರಾಕ್ಷನ್ ಒಂದು ನಂಬರ್ ಇದ್ರೆ ಫ್ರಾಕ್ಷನ್ ಡಿನಾಮಿನೇಟರ್ ಇಸ್ ದಿ LCM. ಹೌದಾ? ಹೇಳಿದ್ದೀನಿ, ಹೌದಲ್ವಾ? ವಾಟ್ ಇಸ್ LCM? 29 is the LCM. ಇದ್ರ ಕರೆಕ್ಟ್ ಡಿನಾಮಿನೇಟರ್ ಇಲ್ಲ. 29 into 3 it is 87. ನೋಡ್ರಿ 87 ಏನ? ನಾನ್ ಬರ್ದ್ಬಿಟ್ಟಿನಿ ಸುಮ್ನೆ ಕುಲ್ಡಾ ಮುಲ್ಡಾ. ಹರ್ಷಿತಾ 29 into 3. Yes, sir. ಸರ್ 87. ತಡೀರಿ, ಸಹನ ಯಾಕ ಅನುಮಾನದ ಕೂತ್ಬಿಟ್ಟಾಳೆ ಅಕ್ಕ? y ವ್ಯಾಲ್ಯೂನ ಈಕ್ವೇಶನ್ 3 ನಲ್ಲಿ ಹಾಕ್ತೀನಿ ಸಹನ. ಎಲ್ಲೋ ಈಕ್ವೇಶನ್ 3 ಏನಿದೆ ಬರ್ಕಂಡೆ. 3 minus 2 into y ಅಂದ್ರೆ 19/29 ಆಗ್ದೆ. 2 19s are 38. ಒಂದು ಫ್ರಾಕ್ಷನ್ ಒಂದು ನಂಬರ್ ಇದ್ರೆ ಫ್ರಾಕ್ಷನ್ ಡಿನಾಮಿನೇಟರ್ ಇಸ್ ದಿ LCM 29. ಇದಕ್ಕೆಲ್ಲ ಡಿನಾಮಿನೇಟರ್ ಇಲ್ಲ. 29 ಅದಕ್ಕೆ ಮುಂಚೆ 87. 29 ಕ್ಯಾನ್ಸಲ್, ಇಟ್ ಈಸ್ 38. ಸಹನ ಕರೆಕ್ಟಾ? ಓಕೆ, ಕಳೀರಿ ಈಗ. ಎಷ್ಟು ಬರ್ತತೆ? 49/29. 49/29. ಮತ್ತೆ ಯಾರ ಪುಣ್ಯ 29 ಒಂದೇ ತರ ಆಯ್ತು ಅಂತ ಹೊಡೆದಿರಿ. ಓನ್ಲಿ ನಮಗೆ ಪ್ರಾವಿಷನ್ ಇರೋದು ಯಾವ್ದಕ್ಕೆ? 0 ಹೊಡಿಯಕ್ಕೆ. ಈಗ ಅಭ್ಯಾಸಕ್ಕೆ ಹೋಗೋಣ. ಹೆಡ್ಡಿಂಗ್ ಸೇಮ್. ಸಾಲ್ವ್ ದಿ ಫಾಲೋಯಿಂಗ್ ಈಕ್ವೇಶನ್ಸ್ ಬೈ ಬರ್ಕಳಿ. ಹೆಡ್ಡಿಂಗ್ ಬರ್ಕಳಿ. ನೀವು ಬರಿದಲೆ ಲೆಕ್ಕ ಮಾಡಂಗಿಲ್ಲ. ಯಾಕೆಂದ್ರೆ ಯಾವ ಮೆಥಡ್ ನಿಮಗೆ ಒಂದ್ ನಿಮಿಷ ತಲೆ ಎತ್ರಿ. ಸಾಲ್ವ್ ಅಂತ ಕೊಟ್ರೆ ನೀವು ಯಾವ ಮೆಥಡ್ ಎಲ್ಲಾರ ಮಾಡ್ರಿ, ಐದರ್ ಬೈ ಸಬ್ಸ್ಟಿಟ್ಯೂಷನ್ ಆರ್ ಬೈ ಎಲಿಮಿನೇಷನ್. ಆಯ್ತಲ್ಲ? ಸಾಲ್ವ್ ಅಂತ ಪರ್ಟಿಕ್ಯುಲರ್ ಆಗಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕೊಟ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಬೇಕು. ಪರ್ಟಿಕ್ಯುಲರ್ ಆಗಿ ಎಲಿಮಿನೇಷನ್ ಮೆಥಡ್ ಅಂತ ಕೊಟ್ರೆ ಎಲಿಮಿನೇಷನ್ ಮೆಥಡ್ ಕೊಡಬೇಕು. ಸಾಲ್ವ್ ಅಂತ ಕೊಟ್ಬಿಟ್ರೆ ನಿಮಗೆ ಯಾವ್ದು ಈಸಿ ಇರುತ್ತೋ ಅದನ್ನ ಬಳಸ್ಕೊಳ್ಳಿ. ಆಯ್ತಾ? ಯು ಹ್ಯಾವ್ ಟು ರೀಡ್ ದ ಕ್ವಶನ್ ಕೇರ್ಫುಲಿ.
ಓಕೆ. ಸೊ ಇದ್ರ ಬಗ್ಗೆ ಏನಾದ್ರು ಡೌಟ್ ಇದೆಯಾ? ಬರ್ಕೊಳ್ರಿ, ರೇಟಿಂಗ್ ಬರ್ಕೊಳ್ರಿ. ಸಾಲ್ವ್ ದಿ ಫಾಲೋಯಿಂಗ್ ಪೇರ್ ಆಫ್ ಇಕ್ವೇಶನ್ಸ್ ಬೈ ಏನ್ ಬರ್ಕೊಂಡ್ರಿ? ಸಬ್ಸ್ಟಿಟ್ಯೂಷನ್. ಸಬ್ಸ್ಟಿಟ್ಯೂಷನ್ ಮೆಥಡ್ ಬರ್ಕೊಂಡ್ರ? ಬರೀದಾಲೆ ಯಾರು ಲೆಕ್ಕ ಬರ್ಕೊಂಡ್ ಮಾಡಿದ್ರೆ ಅವ್ರು ಯಾರಿಗೂ ಪ್ರೈಸ್ ಕೊಡಲ್ಲ. ನನ್ನ ಹತ್ರ ರೊಕ್ಕ ಇಲ್ಲ, ನೀವೇ ರೊಕ್ಕ ಕೊಟ್ರೆ ಇಸ್ಕೊಂತೀನಿ ನಾನು. ಅದಕ್ಕೆ ಸ್ಟಾರ್ಟ್ ಆಯ್ತು. 10 kg ಕೊರಿಯರ್ ಮಾಡ್ರಿ. ಅಯ್ಯಪ್ಪ, ಶೀತ ಕಿವಿ ಕೇಳ್ದಂಗೆ ಕೇಳೋದೇ ಇಲ್ಲ ಆಕಿಗೆ. ಏನ್ ಮಾಡೋದ್ರಿ, ಒಬ್ಬರಾರು ಇಲ್ಲಲ್ರಿ ಹಿಂಗ್ ಕೊಡ ಅಂತಾರು. ಸೃಷ್ಟಿನೂ ಕೇಳಿದ್ರು ಕೇಳ್ದಂಗ ಇರ್ತಾಳಕ್ಕೆ. ಕೊಡ್ತೀವಿ ತಡಿ ಸರ್. ನನಗೆ ಸಾಕಾಗಲ್ಲ ಸರ್, ಇನ್ ನಿಮಗೇನ್ ಕೊಡೋದು? ಏನ್ ಮಾಡಂಗಿಲ್ಲವ, ನಾವ್ ಹಿಂಗ್ ಬಂದ್ಬಿಟ್ಟಿದೀವಿ, ಹಿಂಗ್ ಮಾಡೋದಷ್ಟೇ, ಕೇಳೋದಷ್ಟೇ, ಕೊಡೋದು ಬಿಡೋದು ಅವ್ರ ವೈಯಕ್ತಿಕ ವಿಚಾರ. ಸೊ ಈಗ ಯಾರು ಮಾತಾಡ್ಬೇಡ್ರಿ, ಮತ್ತೊಂದ್ ಸಾರಿ ನೋಡ್ರಿ, ನಿಮಗೆ ಡೌಟ್ಸ್ ಇದ್ರೆ ಬಗೆಹರಿಸ್ಕೊಳ್ಳಿ. ಸೊ ಕ್ಲಿಯರಾ? ಎಲ್ಲರೂ ಬರ್ದಾದ್ಮೇಲೆ ಸುಮ್ನೆ ಕೂರ್ರಿ. ಯಾರ ಬರ್ಕಂಡ್ರೆ ಗೊತ್ತಾಯ್ತಲ್ಲ, ಗ್ರಾಚಾರ ಐತೆ. ಸರ್ 3.2 ತಾನೇ ಮಾಡ್ಬೇಕು? ನಾನೇ ಬರ್ಕಂಡೆ. 3.3 ಇದು ಮತ್ತೆ ಹೇಳಕ್ಕಾಗಲ್ವೇ ಲಾಲ್ ಬಸಕ್ಕ? ನೀನ್ ಅರ್ಷಿತ ಬರೀ ಇಂಥದೇ ಮಾಡಿ. ನೀನು ಯಾರು ಹೇಳಿದ್ದೀಗ? ಸೌಂದರ್ಯ ಮನೆಯ ತನಕ ಸುಮ್ ಕೂತಿದ್ದು ಬರ್ಕಂಡ್ಮೇಲೆ ಸುಮ್ ಮಾತಾಡ್ತಿರೋ ನೀವು. ಬರ್ದೊಳಗ್ಸ್ಕಡ್ರಿ ಮೇಷ್ಟ್ರು, ಅವ್ರಿಗೇನ್ ಕೆಲ್ಸ ಮಾಡ್ಲಿಕ್ಕೆ ಕಡ್ರಿ ಅಂತ ಮಾಡಕ್ಕದಲ್ಲ. ನಿಮ್ದು ಎಲ್ಲ ಬರೀ ಇಂತವೆ. ನನ್ ಮೇಲೆ ಯಾಕೆ ಅಷ್ಟಕ್ಕಂತ ಶತ್ರುತ್ವ ನಿಮಗೆ? ಹೋಮ್ವರ್ಕ್ ಕೊಡ್ತಿರಲ್ಲ ಸರ್, ಹೋಮ್ವರ್ಕ್ ಕೊಡದೇ ಇದ್ರೆ ನೀವು ಭಾರಿ ಒಳ್ಳೆ ಮೇಷ್ಟ್ರು ಸರ್. ನಮಗೆ ಹೋಮ್ವರ್ಕ್ ಕೊಡೋದ್ರಿಂದ ನೀವು ಕೆಟ್ಟ ಮೇಷ್ಟ್ರು. ಹೋಮ್ವರ್ಕ್ ಇವತ್ತಿಂದ ಇಲ್ಲ ಅಂತ ಹೇಳ್ರಿ ಬೇಕಾರೆ 3 ಸಲ. ದೇವರಾಣೆ ನಿಮ್ ಹೆಸರು ಮೇಲೆ ಒಂದ್ ಕಾಯಿ ಹೊಡ್ಸ್ಕೊಂಡ್ ಬಂದ್ಬಿಡ್ತೀವಿ, ಮೇಷ್ಟ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ. ನಂಗಂತ ಬಿಡಕ್ಕಾಗತ್ತ? ನೀವು ಬಿಟ್ರೆ ನಾನ್ ಬಿಡಲ್ಲ. ರಾತ್ರಿ ನಿದ್ದೆಗಣ್ಣೆಲ್ಲಾರು ಬಂದು ಹೋಮ್ವರ್ಕ್ ಮಾಡ್ತೀನಿ, ಪ್ಯಾಟ್ ಅಂತ ತಲೆಗೆ ಹೊಡಿತೀನಿ. ಅರ್ಷಿತ ಹೋಮ್ವರ್ಕ್ ಮಾಡಿಲ್ಲ ಅಂತೇಳಿ ಬಿಡಿಸ್ಕೊಡ್ತೀನಿ. ಮಾನೆಯಿಂದ ಮಕ್ಕ ಅಂದ್ರೆ ಬ್ಯಾಡ್ ಅಂತ ಕೋಲ್ ತಗೊಂತೀನಿ. ಬ್ಯಾಡ್ ಅಂತ ಬಿಟ್ಟ ತಕ್ಷಣ ಅನ್ಕೊಂಡಂಗ ಮಾಡ್ಕೊಂತ ಹೋಗ್ಬಿಡಕ್ಕ. ಸಾಮಾನ್ಯ ದೋಸೆ ತಿನ್ಕೊಂಡು ಕುತ್ಕೊಂಡ್ರು ಬಿಡಲ್ಲ ನಾನು. ಭಾವನಾ ಅವಲಕ್ಕಿ ತಿನ್ಕೊಂಡು ಅಲ್ಲೇ ಹೋಗೇ ಬಿಟ್ಲಲ್ಲಯ್ಯ. ಸೊ ಬರ್ರಿ, ಈಗ 2 ಈಕ್ವೇಶನ್ ಕೊಟ್ಟಿದ್ದಾನೆ. ಈಗ ಯಾರು ಡೌಟ್ಸ್ ಬಗ್ಗೆ ಬೇಡ, ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ರಿ. 2 ಈಕ್ವೇಶನ್ ಕೊಟ್ಟಾಗ 2ನೇ ಈಕ್ವೇಶನ್ ತಗೊಳ್ರಿ. 2ನೇ ಈಕ್ವೇಶನ್ 2 ಫ್ರಮ್ 2. ನಾನ್ ಹೇಳಿದ್ದೀನಿ ಫ್ರಮ್ 2 ಬರ್ಕೊಂಡಾದ್ಮೇಲೆ ಯೂಶುವಲ್ ಆಗಿ ಯಾವ್ದ್ರ ವ್ಯಾಲ್ಯೂ ಕಂಡುಹಿಡ್ಕೊಳ್ರಿ ಅಂತ ಹೇಳಿದೀನಿ. ಎಕ್ಸ್ ಅನ್ನ LHS ಅಲ್ಲಿ ಇಟ್ಕೊಳಕ್ ಪ್ರಯತ್ನ ಪಡ್ರಿ. LHS ಅಲ್ಲಿ ಇಟ್ಕೊಂಡ್ ಆದ ತಕ್ಷಣ 4, ಅದಾದ್ಮೇಲೆ -y ಕಡೆಗೆ ಬಂದ್ರೆ ಅಲ್ಲೇ ಬೆನ್ನತ್ತಿದ್ರು ನೋಡ್ರಲ್ಲೇ, ಬೆನ್ನತ್ಬಿಟ್ರೆ ಬರ್ಕಂತದಾರ. ಈಗ ಪ್ರೊಫೆಸರ್ಸ್ ಆಗ್ಬಿಟ್ರು. ಸರಿ ತೋರ್ಸಿದ್ನಲ್ಲ, ನೀನು ಬೇಡ ನೀವು ಅಪ್ರು ಬೇಡ ಅಂತ ಹಂಗೆ ಹೋಗ್ಬಿಡ್ತಾರೆ ಈಗ. ಸೊ ಈಗ x is equal to 4 plus y. You can correct as equation 3. Put x is equal to 3 in ಎಲ್ಲಿ 1. Equation 1 ಏನಿದೆ, x plus y is equal to x is equal to 3 ಅಂತ ಬರೆಯಂಗಿಲ್ಲ. Put 3 in 1. Sorry, x is equal to 4 plus y. Put 3 in 1. Put 3 in 1. 3 in 1 ಅಂತ ಬರೀ. ಅದಕ್ಕೆ ಬರ್ತಿಲ್ಲ. Put 3 in 1. So equation 1 ಏನಿದೆ, x plus y is equal to 14. What is x? 4 plus y is equal to 14. Correct? So it is 4 plus 2y is equal to 14. So now 4 goes to RHS. 2y is equal to 14 minus 4. 2y is equal to 10. Y is equal to 10 by 2. 2 1 2 5. So y is equal to 5. ಈ y ಅನ್ನ
ಎಲ್ಲ ಹಾಕ್ತೀರಿ ಎಲ್ಲಾರು ಹಾಕ್ರಿ ಸರಿ ಬಾಕ್ಸ್ ಹಾಕಳ್ರಿ ಎಲ್ಲ ಹಾಕ್ತೀರಿ ಡಸ್ಟ್ಬಿನ್ ಹಾಕ್ತೀರಾ Equation 3 y is equal to 5 in 3 equation 3 ಏನಿದೆ x is equal to 4 plus y x is equal to 4 plus 5 x is equal to ಎಷ್ಟು 9 ನಾಳೆ ಕ್ಲಾಸ್ ಇದೆ ನೋ ಡೌಟ್ ನಾಳೆ ಅಗೇನ್ 6:30 ಕ್ಲಾಸ್ ಇದೆ ಸಂಡೇ ರಜಾ ಇಲ್ಲ ನಿನ್ನೆ ರಜಾ ಮಾಡಿದೀವಲ್ಲ ಅಜ್ಜಿ ಹಬ್ಬಕ್ಕೋಸ್ಕರ ಸಂಡೇ ಕ್ಲಾಸ್ ತಗೊಂತೀವಿ Sir, 6 o'clock. ಸೊ 6 ಅಥವಾ 6:30 99% 6 ಗೆ ಮಾಡ್ತೀನಿ ಬೋರ್ಡ್ ಕಾಣಿಸ್ತಿಲ್ಲ. ಈಗ ಕಾಣಿಸುತ್ತಾ ಚೆನ್ನಾಗಿ ಕಾಣ್ತಾ ಇದೆಯಾ ಎರಡು ಸ್ಥಾನಗಳು ಮಾತಾಡಲ್ಲ ಇನ್ಶಿಲ್ ಹೇಳ್ದಾಗ ಅಷ್ಟೇ ಮಾತಾಡ್ತಾವು ಸರ್ ಮೇಲ್ ಕಾಣ್ತಿಲ್ಲ. ನೋಡಿ ಈಗ ಹಂಗಂದ್ರೆ ಹಿಂಗಂತೀರಿ ಹಿಂಗಂದ್ರೆ ಹಿಂಗಂತೀರವ ಹಾ ಈಗ ಇದಲ್ಲೇ ಬರ್ಕೊಂಡಿದಿರಲ್ಲವ ಇದು ಕಾಣ್ತಾ ಐತಲ್ಲ ಸರ್ ಈಗ ಕಾಣ್ತಾ ಇದೆ, ಅವಾಗ ಕಾಣ್ತಿರ್ಲಿಲ್ಲ. ಸ್ಪೆಕ್ಟ್ ತಗೊಳವ ಐತಾ ಸ್ಪೆಕ್ಟ್ ಸಾನಾ ನೋ ಸರ್. Sir, next problem ಬರ್ಕೊಳೋದಾ ಸರ್? ಆದ್ರೆ ಯಾವ್ದಲ್ಲಿ ನೆಂಟ್ರು ಸೀತಾ ವಂಶಿ ಮ್ಯೂಟ್ ಮಾಡ್ಕೊಂಡು ನೆಂಟ್ರು ಮಾತಾಡ್ಸಕ್ ಹೋಗಿದ್ದಾಳೆ ಲೆಕ್ಕ ಬರ್ಕೊಂಡು ಬೇಗ ಬರ್ಕೊಂಡು ಒಂದ್ ಪಾಪ ಬಂದಿದ್ದೆ ಪಾಪ ಎತ್ಕೊಂಡು ಆಟ ಆಡಿಸ್ತಿದ್ದಂತ ರಮ್ ಫೋನ್ ಮಾಡಿದ್ಲಿ ಈಗ ಅಣ್ಣ ಓದ್ಕೆ ಅಂತ ಹೇಳ್ತಿದೀನಿ ಅವಳು ಆ ಪಾಪ ಆಟಸಕ್ ಬಂದಾಳೆ ಅಂತಾರೆ ಸರ್ ಇದೀನಿ ಸರ್ ಇದೆ ಸರ್ ಹೇಳೋದು ಹಾ ಬರೀ ಅಂತವೇ ಸರ್. ಸಾನಾ ಎಲ್ ಡೌಟ್ ಐತಾ ನೋ ಸರ್. ಲಾವಣ್ಯ ಎಕ್ಕಡ ಪಾಯಿಂಟ್ರಮ್ಮ ಸರ್ ಬೆಳಗ್ಗೆ ಕೇಳಿದಕ್ಕೆ ಮೊನ್ನೆ ಆಪ್ ಇದ್ ಸರಿ ಇರ್ಲಿಲ್ಲ ಅಂತಂದ್ಲು, ಅದಕ್ಕೆ ಇವತ್ ಬರ್ತೀಯಾ ಅಂತ ಕೇಳಿದ್ದಕ್ಕೆ ಹ್ಞೂ ಅಂತಂದ್ರು ಸರ್. ಇವತ್ತು ಇಲ್ಲ ವಾರ ಇಲ್ಲ ಶಿವ ಇಲ್ಲ ಸೊ ಏನಾದ್ರು ಡೌಟ್ಸ್ ಇದೆಯಾ ಸೊ ಈಗ ಮಾಡ್ಸಿರೋ ಪ್ರಾಬ್ಲಮ್ನ 10 o'clock ಒಳಗೆ ಹಾಕಿ ನಾಳೆ ಇರೋ ಪ್ರಾಬ್ಲಮ್ಸ್ ಅನ್ನು ನಾಳೆ ಕ್ಲಾಸ್ ಸ್ಟಾರ್ಟ್ ಆಗೋದ್ರೊಳಗೆ ಯಾರಿಗೆ ಬಿಟ್ಟು ತರಳು ಬಾಳೋ ಸ್ಕೂಲರಿಗೆ ಬಿಟ್ಟು ಉಳ್ದವ್ರು ಎಲ್ಲರೂ ಮಾಡಾಕ್ಬೇಕು ಆಯ್ತಾ? ಹರ್ಷಿತಾ ಒಂದು ಜನರಲ್ ಕ್ವಶನ್ ಬಂದಿತ್ತು ಇವತ್ತು, ಯಾರು ಆನ್ಸರ್ ಮಾಡ್ತೀರಿ ನೋಡೋಣ. ಇಂಡಿಯಾದಲ್ಲಿ ಫೇಮಸ್ ಸಿಂಗರ್ ಯಾರು? ಅವ್ನು ಚೆನ್ನಾಗಿ ಆಡ್ಲಿ ಬಿಡ್ಲಿ, ಚೆನ್ನಾಗಿ ಆಡಿದ್ರು ಕ್ಲಾಸ್ ಹಾಕ್ತಾರೆ, ಚೆನ್ನಾಗಿ ಆಡಿದ್ರು ಆಡದೇ ಇದ್ರು ಕ್ಲಾಸ್ ಹಾಕ್ತಾರೆ. ಮೋದಿ 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 ಸರ್ ಆಡ್ದೇ ಇರ್ಲಿ ಆಡಿದ್ರು ಅಂತ ಕೇಳಿದ್ರಲ್ಲ ಸರ್ ಅದಕ್ಕೆ. ಚೆನ್ನಾಗಿ ಆಡದೇ ಇದ್ರು ಕ್ಲಾಸ್ ಹಾಕ್ತಾರೆ, ಚೆನ್ನಾಗಿ ಆಡಿದ್ರು ಅನಿಮಲ್ ಇರ್ಬೇಕು, ಆ ಅನಿಮಲ್ ಇಲ್ಲ ಬರ್ಡ್ ಇರ್ಬೇಕು. ಅದೇ ಯಾವ್ದು? ಸರ್ ಕೋಗಿಲೆ. ಲಾಲ್ ಬಸಕ್ಕ ಸೊಳ್ಳೆ. ಸೊಳ್ಳೆ ಆಡದೇ ಇದ್ರು ಕ್ಲಾಸ್, ಸೊಳ್ಳೆ ಹೊಡಿತೀವಲ್ಲ ನಾವು ರಾತ್ರಿ ಹೊತ್ತು ಹಂಗ ಹೊಡಿತೀವಲ್ಲ. ಸೊಳ್ಳೆಗೆ ನೋಡ್ರಿ ಎಷ್ಟು ಮರ್ಯಾದೆ ಕೊಡ್ತೀವಿ ನಾವು, ಅದು ಚೆನ್ನಾಗಿ ಹೊಡಿಯಲ್ವಂತೆ ಸೃಷ್ಟಿ, ಹೊಡಿಯಲ್ವಂತೆ.
ಸರ್ ಗುಡ್ ನೈಟ್ ಆನ್ ಮಾಡ್ತೀನಿ ಸರ್. ಗುಡ್ ನೈಟ್. ಆದ್ರೂ ಪಟಪಟ ಅಂತತಿಲ್ಲ. ಸರ್ ಅದ್ ಪಟ ಪಟ ಅನ್ನಲ್ಲ, ಅವರ್ ಕವೆ ಬಿಸಾಯ್ತವೆ. ಈಗ ಒಂದ್ ಪ್ರಶ್ನೆ ಇದೆ ಹರ್ಷಿತಾ, ಇನ್ನೊಂದು ಕ್ವಶನ್ ಇದೆ ಲಾಸ್ಟ್. ಹರ್ಷಿತಾ ಒಂದ್ ಪ್ರಶ್ನೆ ಜನರಲ್ ಆಗಿ ಸೇರ್ಕೊಂಡಿದ್ರು. ಮದುವೆ ಆಗಿರುವ ಗಂಡಸರಿಗೆ ಮಾತ್ರ ಅಂತ ಒಂದು ಕ್ವಶನ್ ಇತ್ತು. ಗಂಡಸರು ಹೌದು ಅಂದ್ರೂ ಕಷ್ಟ, ಇಲ್ಲ ಅಂದ್ರೂ ಕಷ್ಟ ಅಂತ ಪ್ರಶ್ನೆ ಏನಿರ್ಬೋದು? ಹೌದು ಅಂದ್ರೂ ಕಷ್ಟ, ಇಲ್ಲ ಅಂದ್ರೂ ಕಷ್ಟ. ಶಾಪಿಂಗಿಗೆ ಹೋಗೋಣ. ನಾನು ಗಂಡ್ಸರ್. ಶಾಪಿಂಗ್ ಅಲ್ಲ ಅಲ್ಲ, ಈಗಲೂ ನಿಮ್ಮ ಹೆಂಡತಿ ಹೊಡೆಯುತ್ತಿದ್ದಾಳೆಯೇ? ಈಗಲೂ ನಿಮ್ಮ ಹೆಂಡತಿ ಹೊಡೆಯುತ್ತಿದ್ದಾಳೆಯೇ? ಹೌದು ಅಂದ್ರೆ ಹೊಡಿತದಳೆ ಅಂತ, ಇಲ್ಲ ಅಂದ್ರೆ ಈಗ ಬಿಟ್ಟು ಅಂತ. ನೋಡ್ರಿ ಎಷ್ಟು ಕ್ರಿಯೇಟಿವ್ ಸಾಹಿತ್ಯಗಳಿದಾವೆ ಅನ್ನೋದಕ್ಕೆ ಬಹಳಷ್ಟು ಇದಾವೆ. ಇನ್ನೊಂದು ಲಾಸ್ಟ್ ಹರ್ಷಿತಾ, ಇವನು ಯಾರಪ್ಪ ಇವನು ಕ್ಯಾತ್ನಳ್ಳಿ ಲಿಖಿತಿದಾನಲ್ಲ, ಒಂದ್ ಕತ್ತೆ ಇಟ್ಕೊಂಡಿದ್ದ. ಕತ್ತೆ ಇಟ್ಕೊಂಡ ಹತ್ತಿಗೆರೆಗೆ ಒಂದು ಟೆಂಟ್ ಹಾಕ್ದ. ಹತ್ತಿಗೆರೆಗೆ ಒಂದು ಟೆಂಟ್ ಹಾಕ್ದ. ಒಂದು ಟೆಂಟ್ ಹಾಕ್ಸಿ ಒಂದು ಕಂಡೀಷನ್ ಮಾಡ್ದ. ಏನಂತ? ಕತ್ತೆಗೆ ಹೂ ಅನ್ಸ್ಬೇಕು, ಗೆದ್ದವರಿಗೆ 1,000, ಪ್ರವೇಶ ಫೀಸು 10 ರೂಪಾಯಿ. ಎಲ್ಲರೂ ಮಾಡಿದ್ರು, ಏನ್ ಮಾಡ್ರು ಕತ್ತೆ ಹೂ ಅನ್ಲಿಲ್ಲ. ಸರ್ ಹಗ್ಗದಲ್ಲಿ ಕಟ್ಟಿರ್ತಾನಲ್ಲ ಸರ್. ಕುತ್ತಿಗೆ ಆಡ್ತತೆ, ಕುತ್ತಿಗೆ ಆಡೇ ಆಡ್ತದೆ, ನೋಡಿದ್ಯಾ? ಇವನ್ ದಿದ್ಗಿ ಬಂದ ಎಲ್ಲಿಗೆ? ಹತ್ತಿಗೆರೆಗೆ ಹೋದ. ಒಂದ್ ಚೀಲ ಹಾಕೊಂಡಿದ್ದ, ಒಂದ್ ಉದ್ದನ್ ಚೀಲ ಹಾಕೊಂಡಿದ್ದ. ನಾನೊಬ್ಬ ಸಾಹಿತಿ ಇದ್ದೀನಿ, ಒಂದಿಷ್ಟು ಕವಿತೆ ಬರ್ದಿದ್ದೀನಿ, ಓದನ ಅಂತ ಕೇಳ್ತು. ಈಗ ಕತ್ತೆ ಕಿವಿಗೆ ಹೋಗಿ ಹೇಳ್ದ, ನಾನ್ ಸಾಹಿತಿ ಇದ್ದೀನಿ, ಒಂದಿಷ್ಟು ಕವನಗಳನ್ನ ಬರ್ದಿದ್ದೀನಿ, ಹೇಳ್ಲಾ ಅಂತ ಕೇಳ್ತು. ಬೇಡಪ್ಪ, ನಿನ್ ಕವನ ಕೇಳಂಗಿಲ್ಲ ಅಂತ. ಲಿಖಿತೊಂದು ಬಿಸ್ನೆಸ್ ಲಾಸ್ ಆಗ್ಬಿಡ್ತು. ಲಿಖಿತ ಮತ್ತೇನ್ ಮಾಡ್ದ ಅಂದ್ರೆ ಚನ್ನಗಿರಿ ಬಂದ್ ಟೆಂಟ್ ಹಾಕ್ದ, ಡಿಸ್ಟಿಕ್ಕಿಗೆ ಹಾಕ್ದ, ದಾವಣಗೆರೆಗೆ. ಅಲ್ಲಿ 2 ಕಂಡೀಷನ್, ಕತ್ತೆಗೆ ಹೂ ಅನ್ಸ್ಬೇಕು, ಹೂ ಅನ್ಸ್ಬೇಕು. ಏನ್ ಮಾಡ್ಬೋದು? ಎಲ್ಲಾ ಟಾಮ್ ಹೊಡ್ದ, ಮೈಕ್ ಆಟೋದಾಗ ಮೈಕ್ ಕಡ್ದ, ಸಿಕ್ಕಾಬಟ್ಟೆ ಬಿಸ್ನೆಸ್ ಆಗ್ಬಿಡ್ತು. ಲಿಖಿತ ದಿನ ಸಾಯಂಕಾಲ ದುಡ್ಡು ಎಣ್ಸ್ಕೊಂಡು ಇಟ್ಕೊಂತದಾನೆ. ಮತ್ತಿದ್ದಿಗೆ ಗೊತ್ತಾಗ್ಬಿಡ್ತು. ಎಲ್ಲಿಗೆ ಹೋದ ಅವನು? ದಾವಣಗೆರೆಗೆ ಹೋದ. ಹರ್ಷಿತಾ ಹೋದ. ಇವನಿಗೆ ಲಿಖಿತಿಗೆ ಪುಕ್ಕು ಇನ್ನ ನನ್ನ ಮಗ ಅನಿಸ್ತಾನೆ ಅಂತ. ಸಿಕ್ಕಿದ್ದೆ ಗೊತ್ತಾ? ಯಾರು ಕೇಳ್ದ? ಕತ್ತೆಗೆ ಕಿವೆ ಕೇಳ್ದ, ನನ್ನ ಹತ್ತಿಗೆರೆ ಸಿಕ್ಕಿದ್ದೆ ಗೊತ್ತಾ? ಹ್ಞೂ ಅಂತು. ಯಾರು? ಕತ್ತೆ. ಈಗ ಮತ್ ಕವನ ಓದಕ್ ಸ್ಟಾರ್ಟ್ ಮಾಡ್ಲಾ? ಬೇಡ. ಹೂನು ಅನಿಸ್ದ, ಹೂನು ಅನಿಸ್ದ. ನೋಡ್ರಿ ಎಷ್ಟು ಲಾಜಿಕಲ್ ಕ್ವಶನ್ಸ್ ಕ್ರಿಯೇಟ್ ಮಾಡ್ತಾರೆ. ಅವ್ನು ನೋಡ್ರಿ, ಅವ್ನ ಏನ್ ಮಾಡ್ದ? ದಿದ್ಗಿ ಹೋದ, ಕತ್ತೆ ಕಿವೆಗೆ ಹೇಳ್ದ, ನನ್ನ ಹತ್ತಿಗೆರೆ ಸಿಕ್ಕಿದ್ ಗೊತ್ತೇನಪ್ಪ ನಿನ್ಗೆ? ಹ್ಮ್ 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 ನೀವ್ ಹೇಳ್ತಿರ್ಲ ಯಾವ್ದಾರ ಮದುವೆ ಸಿಕ್ಕಿ, ಅಯ್ಯೋ ಅಲ್ಲಿ ಆಂಟಿ ಮದುವೆ ಸಿಕ್ಕಿದ್ದಲ್ಲ, ಅವನ್ ನೆನ್ಪ್ ಮಾಡ್ಕ ಅಂತಿಲ್ಲ. ಹಂಗೆ ಕತ್ತಿ ಹೂ ಅಂತು. ಮತ್ ಈಗ ಸ್ಟಾರ್ಟ್ ಮಾಡ್ಕೊಂಡ್ಲ ಓದಕ್ಕೆ? ಬೇಡ ಬೇಡ ಹೇಳ್ತಲ್ಲ. ಹಂಗೆ ಲಾಜಿಕ್ ಬಹಳಷ್ಟು ಇದಾವೆ. ನೀವು ಯಾವಾಗ್ಲೂ ನಗಕ್ ಇಷ್ಟಪಡ್ರಿ ಹರ್ಷಿತಾ. ಸೀರಿಯಲ್ ನೋಡಿ ಸೀರಿಯಸ್ ಆಗ್ಬೇಡ್ರಿ, ಹೇಳ್ತಲ್ಲ. ಯಾರಿಗಾರ ಸೀರಿಯಲ್ ನೋಡೋ ಹ್ಯಾಬಿಟ್ ಇತ್ತು ಅಂದ್ರೆ ಬಿಡ್ಬಿಡ್ರಿ. ನಿಮ್ಮನೆ ದೊಡ್ಡ ಸೀರಿಯಲ್ ಅದಾವೆ, ಹೇಳ್ತಲ್ಲ, ಅವನ್ ನೋಡ್ರಿ, ಹೇಳ್ತಲ್ಲ. ಓಕೆ, ನಾಳೆ ಅಗೇನ್ ಎಷ್ಟೊತ್ತಿಗೆ? 6 ಅಥವಾ 6:30. ಸೊ ಈಗ ಮಾಡಿರೋ ಲೆಕ್ಕಗಳನ್ನ 10 ಗಂಟೆ, ಬಟ್ ನಾಳೆ ಸಾಯಂಕಾಲ ಒಳಗೆ ಅಲ್ಲಿ ನೋಡ್ರಿ, ಆ ಪ್ರಾರ್ಥನೆ ನೋಡ್ರಿ, ಅಬ್ಬಬ್ಬಬ್ಬಬ್ಬವೇ ಇಂಥ ಜನ ನೋಡಿಲ್ಲ ಕಣ್ರಿ. ನಾವ್ ಇಷ್ಟೆಲ್ಲಾ ಮಾತಾಡ್ತಿದೀವಿ, ಅವ್ಳು ಸುಮ್ ಬರಿತಾ ಇದ್ದಾಳಂಗೆ. ಓಕೆ, ಬಾಯ್.